ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಿಂದ ನ್ಯೂ ಚಾಪ್ಟರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೋ ಫಾರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸನ್ನು ಅರ್ಥ ಮಾಡ್ಕೊಂಡ್ವಿ. ಎಲಾಸ್ಟಿಸಿಟಿ ಅಂದ್ರೇನು, ಸ್ಟ್ರೆಸ್ ಅಂದ್ರೇನು, ಸ್ಟ್ರೇನ್ ಅಂದ್ರೇನು, ಇದೆಲ್ಲವನ್ನು ಡಿಸ್ಕಸ್ ಮಾಡಿದ್ದೀವಿ. ರೈಟ್, ಸಾಲಿಡ್ಸ್ ಪಾರ್ಟ್ ಡನ್. ಸೊ ಇವತ್ತಿಂದ ಫ್ಲೂಯಿಡ್ಸ್ ಬಗ್ಗೆ ಫೋಕಸ್ ಮಾಡೋಣ. ಸೊ ಈ ಕ್ಲಾಸಲ್ಲಿ ಏನೇನು ಟೀಚ್ ಮಾಡ್ತೀನಿ ಅನ್ನೋದಾದರೆ, ಫಸ್ಟು ಡೆನ್ಸಿಟಿ ಬಗ್ಗೆ ಫೋಕಸ್ ಮಾಡೋಣ. ಡೆನ್ಸಿಟಿ ಆಫ್ ಅ ಫ್ಲೂಯಿಡ್ ಅಂದ್ರೇನು, ಪ್ರೆಷರ್, ಪ್ಯಾಸ್ಕಲ್ಸ್ ಲಾ, ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್, ಆ್ಯಂಡ್ ದೆನ್ ಹೈಡ್ರಾಲಿಕ್ ಮಷಿನ್ಸ್, ಈಕ್ವೇಷನ್ಸ್ ಆಫ್ ಕಂಟಿನ್ಯೂಟಿ. ಸೊ ಇಷ್ಟೆಲ್ಲ ಟಾಪಿಕ್ಸ್ ಇದೆ. ರಿಕ್ವೈರ್ಡ್ ಥಿಯರಿ ಏನಿದೆ ಫ್ಲೂಯಿಡ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಸಾಲಿಡ್ ಥಿಯರಿನ ಫಸ್ಟ್ ಬಿಲ್ಡ್ ಮಾಡೋಣ, ದೆನ್ ಪ್ರಾಬ್ಲಮ್ ಸಾಲ್ವಿಂಗ್ ಫೋಕಸನ್ನು ಮಾಡ್ತಾ ಹೋಗೋಣ. ಕರೆಕ್ಟ್ ಗೈಸ್? ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ, ರೈಟ್, ಲಾಸ್ಟ್ ಚಾಪ್ಟ್ರಲ್ಲಿ ಮಟೀರಿಯಲ್ಸನ್ನ ಸಾಲಿಡ್ಸ್ ಮತ್ತು ಫ್ಲೂಯಿಡ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ರೈಟ್, ಸೊ ಇಲ್ಲಿ ಹಾಗಾದರೆ ಫ್ಲೂಯಿಡ್ಸ್ ಅಂದರೆ ಏನು ಸರ್? ಸಾಲಿಡ್ಸನ್ನು ಅರ್ಥ ಮಾಡ್ಕೊಂಡ್ವಿ, ಆದರೆ ಫ್ಲೂಯಿಡ್ಸ್ ಅಂದರೆ ಏನು ಸರ್? ಆ್ಯಂಡ್ ಹೌ ಆರ್ ದೇ ಡಿಫರೆಂಟ್ ಫ್ರಮ್ ಸಾಲಿಡ್ಸ್? ಹೌ ಆರ್ ದೇ ಡಿಫರೆಂಟ್ ಫ್ರಮ್ ಸಾಲಿಡ್ಸ್? ದಿಸ್ ಇಸ್ ದ ಕ್ವಶನ್. ವಿ ಕುಡ್ ಹ್ಯಾವ್ ಕ್ಲಾಸಿಫೈಡ್ ಅಲ್ವಾ, solids, liquid, gases anta, but why only solids, fluids? That's why I'm asking, how are they different from solids? So if I ask this question, see, ಒಂದು ಸಾಲಿಡ್ ಆಬ್ಜೆಕ್ಟ್ ಅನ್ನು ತಗೊಂಡು, ಒಂದು ಸಾಲಿಡ್ ಆಬ್ಜೆಕ್ಟ್ ಅನ್ನು ತಗೋತಾ ಇದ್ದೀನಿ ಇಲ್ಲಿ. ಓಕೆ, ಈ ಸಾಲಿಡ್ ಆಬ್ಜೆಕ್ಟಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ವಿ ಆರ್ ಅಪ್ಲೈಯಿಂಗ್ ಆ ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಈ ಸಾಲಿಡ್ಗೆ ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಕೇಸಲ್ಲಿ, ಸೊ ಇದು ಸಾಲಿಡ್ ಆದಾಗ, ಸಾಲಿಡ್, ಓಕೆ, ದಿಸ್ ಸಾಲಿಡ್ ಆಸ್ ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ರೈಟ್, ಸೊ ಸಾಲಿಡ್ ಆಬ್ಜೆಕ್ಟ್ಗೆ ಒಂದು ಎಬಿಲಿಟಿ ಇದೆ, ಟ್ಯಾಂಜೆನ್ಷಿಯಲ್. ಇವಾಗ ಸಾಲಿಡ್ ಆಬ್ಜೆಕ್ಟ್ಗೆ ನಾವು ಟ್ಯಾಂಜೆನ್ಷಿಯಲಿ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಡಿಫಾರ್ಮೇಷನ್ ಆಗಲ್ಲ. ರೈಟ್, ಸೊ ಇಟ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್. ಬಟ್ ವೆನ್ ವಿ ಲುಕ್ ಅಟ್ ಫ್ಲೂಯಿಡ್ಸ್, ಓಕೆ, ಸೊ ಫ್ಲೂಯಿಡ್ಸನ್ನು ತೊಗೊತಾ ಇದ್ದೀನಿ ಇಲ್ಲಿ. ಓಕೆ, ದಿಸ್ ಇಸ್ ಸಾಲಿಡ್ಸ್. ಸೊ ಪ್ರೀವಿಯಸ್ಲಿ ಸಾಲಿಡ್ಸ್ ಬರೆದಿದೆ ಅಲ್ಲಿ. ಸೊ ಸಾಲಿಡ್ಸ್ ಫೋರ್ಸನ್ನು ಅಪ್ಲೈ ಮಾಡಿದ್ವಿ. ಅದೇ ಥರ ಫ್ಲೂಯಿಡ್ಸಿಗೆ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಏನು ಫೋರ್ಸ್ ಇದು? ಟ್ಯಾಂಜೆನ್ಷಿಯಲ್ ಫೋರ್ಸ್. ದಿಸ್ ಇಸ್ ಟ್ಯಾಂಜೆನ್ಷಿಯಲ್ ಫೋರ್ಸ್. ಫ್ಲೂಯಿಡ್ಸಿಗೆ ಅಪ್ಲೈ ಮಾಡಿದಾಗ, ಫ್ಲೂಯಿಡ್ಸ್, ದ ಮೂಮೆಂಟ್ ವಿ ಅಪ್ಲೈ ಫೋರ್ಸ್, ಜಸ್ಟ್ ರೈಟ್, ದ ಮೂಮೆಂಟ್ ವಿ ಅಪ್ಲೈ ಫೋರ್ಸ್, ದೇರ್ ಇಸ್ ನೋ ರೆಸಿಸ್ಟೆನ್ಸ್. ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಇಲ್ಲ. ದೇ ಕೆನಾಟ್ ವಿತ್ಸ್ಟ್ಯಾಂಡ್ ಈವನ್ 1% ಆಫ್ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್. ಸೊ we can write fluids cannot withstand tangential stress. The moment there is tangential force, ಅದರ ಶೇಪ್ ಬದಲಾಗ್ಬಿಡುತ್ತೆ. That is why we classified solids and fluids. Clear? ಸೊ ಬಟ್ ಸಾಲಿಡ್ಸಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. ಫೋರ್ಸ್ ಲಾರ್ಜ್ ಎನಫ್ ಇತ್ತು ಅಂದರೆ ಡಿಫಾರ್ಮೇಷನ್ ಆಗುತ್ತೆ. ಬಟ್ ಇದಕ್ಕೆ ಆ ಥರ ಅಲ್ಲ, ಸ್ವಲ್ಪ ಫೋರ್ಸ್ ಇದ್ರೂ ಕೂಡ ಡಿಫಾರ್ಮೇಷನ್ ಆಗಿಬಿಡುತ್ತೆ. ಕ್ಲಿಯರ್? ಫ್ಲೂಯಿಡ್ಸ್ ಕ್ಲಿಯರ್. ಫ್ಲೂಯಿಡ್ಸ್ ಅಂದರೆ ಏನಂತ ಕ್ಲಿಯರ್ ಆಯಿತು. ಬಟ್ ಈ ಫ್ಲೂಯಿಡ್ಸನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅದಕ್ಕೆ ಆದ ಕೆಲವಷ್ಟು ಪ್ರಾಪರ್ಟೀಸ್ ಇದೆ. ರೈಟ್, ಡೆನ್ಸಿಟಿ ಇದೆ, ಪ್ರೆಷರ್ ಇದೆ. ಸೊ ಈ ಎಲ್ಲ ಪ್ರಾಪರ್ಟೀಸನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಈ ಪ್ರಾಪರ್ಟೀಸ್ ಅರ್ಥ ಆದರೆ ವಿ ಕ್ಯಾನ್ ಬಿಲ್ಡ್ ಅ ಥಿಯರಿ ಅರೌಂಡ್ ಫಾರ್ ಫ್ಲೂಯಿಡ್ಸ್ ಕ್ಲಿಯರ್ಲಿ. ರೈಟ್, ಸೊ ಡೆನ್ಸಿಟಿ ಆಫ್ ಫ್ಲೂಯಿಡ್ಸ್, ಬೇಸಿಕಲಿ ನಾವು ಡೆನ್ಸಿಟಿನ ಸಿಂಬಲ್ ರೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ರೈಟ್, ಸಿಂಬಲ್ ರೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ಡೆನ್ಸಿಟಿನ ಯಾವ ಥರ ಯೂಶಲಿ ಬರೆಯೋದು ನಾವು? ಡೆನ್ಸಿಟಿ ರೋ ಟೋಟಲ್ ಮಾಸ್. Whether solid or fluid or does not matter. Density is mass by volume.
right? So density is mass by volume. So if you look at water H2O at 4 degree Celsius, ಇದರ ಡೆನ್ಸಿಟಿ ಏನಿರುತ್ತೆ ಅಂದರೆ ಆಸ್ ಅ ಡೆನ್ಸಿಟಿ 1 into 10 to the power 3 kg per meter cube. ಸೊ ಈ ವಾಟರ್ ಫ್ಲೂಯಿಡ್ ಡೆನ್ಸಿಟಿನ ನೋಡಿದರೆ 1 ಮೀಟರ್ ಕ್ಯೂಬ್ ಅಂದರೆ ಅ ಬಾಕ್ಸ್ 1 ಮೀಟರ್ ಲಾಂಗ್ 1 ಮೀಟರ್ ಬ್ರೆಡ್ ಆ್ಯಂಡ್ 1 ಮೀಟರ್ ಹೈಟ್, ಇಷ್ಟು ಬಾಕ್ಸಲ್ಲಿ 1 ಟನ್ ಕೆ ಜಿ ಅಷ್ಟು ನಾವು ವಾಟರ್ನ ಫಿಟ್ ಮಾಡ್ಬೋದು, ಅಷ್ಟು ಡೆನ್ಸಿಟಿ ವಾಟರ್ಗಿದೆ. ಅದೇ ಥರ ರೈಟ್, ಅದೇ ಥರ ನಾನು ಬೇರೆ 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 ಮಟೀರಿಯಲ್ಸ್ಗೂ ಕೂಡ ಡೆನ್ಸಿಟಿ ನೋಡ್ತಾ ಹೋಗ್ಬೋದು. ಬಟ್ ಲೆಟ್ ಅಸ್ ಲುಕ್ ಅಟ್ ಅನದರ್ ಇಂಟ್ರೆಸ್ಟಿಂಗ್ ಕ್ವಾಂಟಿಟಿ ವಿಚ್ ಇಸ್ ರಿಲೇಟಿವ್ ಡೆನ್ಸಿಟಿ. ಸೊ ವಾಟರ್ನ ಕಾಮನ್ ಆಗಿ ತೊಗೊಳ್ಳೋಣ. ಇಲ್ಲಿ ವಾಟರ್ನ ಕಾಮನ್ ಆಗಿ ತೊಗೊಂಡು ರಿಲೇಟಿವ್ ಡೆನ್ಸಿಟಿ ಯಾವ ಥರ ನಾವು ರಿಲೇಟಿವ್ ಅಂದರೆ ಒಬ್ರಿಗೆ ರೆಫರೆನ್ಸ್ ಕೊಟ್ಟು, ಸೊ ದಟ್ ದಿಸ್ ಈಸ್ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಓಕೆ, ಹಾಗಾದರೆ ಇಲ್ಲೇನು ಬರೆದಿದ್ದೀನಿ, ದಿಸ್ ಒನ್ ಈಸ್ ಸ್ಟ್ಯಾಂಡರ್ಡ್ ರೆಫರೆನ್ಸ್. ಈ ಡೆನ್ಸಿಟಿನ ನಾನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ತೊಗೊಳ್ತಾ ಇದ್ದೀನಿ. ಓಕೆ ಗೈಸ್, ಎಸ್ ಸರ್. ಹಾಗಾದರೆ ರಿಲೇಟಿವ್ ಡೆನ್ಸಿಟಿ ನಾವು ಯಾವ ಥರ ಬರಿತೀವಿ ಅಂದರೆ ರಿಲೇಟಿವ್ ಡೆನ್ಸಿಟಿ, ರೈಟ್, ರಿಲೇಟಿವ್ ಡೆನ್ಸಿಟಿ is equal to, right, relative density of H2O at 4 degrees Celsius over density of the fluid. ಯಾವುದಾದ್ರೂ ಫ್ಲೂಯಿಡ್ ಆಗಿರಲಿ, ರೈಟ್, ಯಾವುದೋ ಫ್ಲೂಯಿಡನ್ನು, ರೈಟ್, ಕೆರೋಸಿನ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ರೈಟ್, ಮಿಲ್ಕ್ ಆಗಿರ್ಬೋದು, ಯಾವುದೋ ಫ್ಲೂಯಿಡಿನ ಡೆನ್ಸಿಟಿನ ನಾವು ವಾಟರ್ ಅಟ್ 4 ಡಿಗ್ರಿ ಸೆಲ್ಸಿಯಸ್ಗೆ ಕಂಪೇರ್ ಮಾಡೋದನ್ನು ಏನಂತ ಹೇಳ್ತೀವಿ, ರಿಲೇಟಿವ್ ಡೆನ್ಸಿಟಿ ಆಫ್ ದಟ್ ಫ್ಲೂಯಿಡ್. ಕ್ಲಿಯರ್ ಗೈಸ್? ಡೆನ್ಸಿಟಿ, ರಿಲೇಟಿವ್ ಡೆನ್ಸಿಟಿ, ಕ್ಲಿಯರ್? ಹಾಗಾದರೆ ಸೊ ದಿಸ್ ರಿಲೇಟಿವ್ ಡೆನ್ಸಿಟಿ is unitless. Yes sir. Why? Because density by density, correct? Density by density, there is no confusion alva. So relative density is unitless. ಹಾಗಾದರೆ ಸೊ ಇಲ್ಲಿ ಒಂದು ಸಿಂಪಲ್ ಪ್ರಾಬ್ಲಮ್ ನೋಡಿ, ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಅವ್ರು ಹೇಳ್ತಾ ಇದ್ದಾರೆ ದ ಸ್ಪೆಸಿಫಿಕ್ ಗ್ರಾವಿಟಿ. ಸರ್ ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೇನು? ಸ್ಪೆಸಿಫಿಕ್ ಗ್ರಾವಿಟಿ, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಕ್ಲಾರಿಫೈ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಆಫ್ ಈಥೈಲ್ ಆಲ್ಕೋಹಾಲ್ ಯಾವುದೋ ಒಂದು ಫ್ಲೂಯಿಡ್ ಇದೆ. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಅಂದರೆ ರಿಲೇಟಿವ್ ಡೆನ್ಸಿಟಿ is also called specific gravity. ಓಕೆ, ಅದಕ್ಕೆ ನಾವು ಈ ವರ್ಡ್ನ ಇಲ್ಲಿ ಯೂಸ್ ಮಾಡ್ತಾ ಇರೋದು. Specific gravity of ethyl alcohol is 0.806. Specific density or specific gravity is relative density. Okay, relative density ಏನು ಹೇಳ್ತಾ ಇದ್ದಾರೆ? 0.806. Okay, given that the density of water at 4 degrees Celsius is 1 kg per centimeter, sorry, this value 10 to the power 3 kg per meter cube. Okay, so 10 to the power 3 kg per meter cube. Yes, 10 to the power 3 kg per meter cube. ಹಾಗಾದರೆ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಲ್ಸಿಯಸ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಬಟ್ 1000 kg per meter cube, ಹೌ ಮಚ್ ಡಿಫಿಕಲ್ಟ್, ಎಷ್ಟು ಡಿಫಿಕಲ್ಟ್ ಇದೆ? 1 ಮೀಟರ್, ರೈಟ್. ಈ ಬಾಕ್ಸಲ್ಲಿ 1 ಟನ್ ಅಷ್ಟು ವಾಟರ್ನ ನಾವು ಹಾಕ್ಬೋದು, ರೈಟ್. ಸೊ ದಟ್ ಈಸ್ ಡೆನ್ಸಿಟಿ. ಸೊ ಇಟ್ ಈಸ್ 10 to the power 3 kg per meter cube. ಸೊ
ವಿ ನೋ ದ ಫಾರ್ಮುಲಾ ಏನು, ರಿಲೇಟಿವ್ ಡೆನ್ಸಿಟಿ ಆರ್ ಡಿ ಇಸ್ ಈಕ್ವಲ್ ಟು ಡೆನ್ಸಿಟಿ ಬೈ ಡೆನ್ಸಿಟಿ ಆಫ್ H2O, ಡೆನ್ಸಿಟಿ ಆಫ್ ಫ್ಲೂಯಿಡ್. ಇಲ್ಲಿ ಯಾವುದು ಫ್ಲೂಯಿಡು, ಈಥೈಲ್ ಆಲ್ಕೋಹಾಲ್ ಯಾವುದಾದ್ರೂ ಆಗಿರಲಿ, ಬಟ್ ನಮಗೆ ಡೆನ್ಸಿಟಿ ಆಫ್ ಫ್ಲೂಯಿಡ್ ಬೇಕು. ಸೊ ಲಿಕ್ವಿಡ್ ಡೆನ್ಸಿಟಿ ರೋ ಎಲ್ ಇಸ್ ಈಕ್ವಲ್ ಟು ರಿಲೇಟಿವ್ ಡೆನ್ಸಿಟಿ ಆರ್ ಡಿ ಟೈಮ್ಸ್ ರೋ ಆಫ್ ವಾಟರ್ H2O. ಕ್ಲಿಯರ್ ಗೈಸ್? ಸೊ ಸಿಂಪಲ್ ಆಗಿ ಏನಿದೆ, 10⁻³ ಇದೆ ರೋ ಆಫ್ ವಾಟರ್, ಅಂಡ್ ಇದು 0.086. ಓಕೆ, 0.086. ಹಾಗಾದರೆ ಸೊ ಆನ್ಸರ್ ವಿಲ್ ಬಿ 0.806 ಇಂಟು 10⁻³ kg/m³. ನಾವು ಕನ್ವರ್ಟ್ ಮಾಡಿ ಕೂಡ ಬರಿಬೋದು. ಸೊ ಲೆಟ್ ಇಟ್ ಬಿ. ಸಿಂಪಲ್ ಆಗಿ ಯಾವ ಥರ, ರೈಟ್, ವೆರಿ ಬೇಸಿಕ್, ಇಲ್ಲೇನು ಇಲ್ಲ, ಜಸ್ಟ್ ಫಾರ್ಮುಲಾನ ನಾನು ರಿಎನ್ಫೋರ್ಸ್ ಮಾಡೋಕ್ಕೋಸ್ಕರ I took this problem, right? Nothing to worry, simple problem, right? So density clear, density of a liquid, nothing but density of solid also, there is no difference alva. But what is important, relative density ಮೇಲೆ problems ಇರುತ್ತೆ. ಸೊ ನಿಮಗೆ relative density ಅಂದರೆ density of the liquid by density of the water. ಈ ಫಾರ್ಮುಲಾ ನೆನಪಿರಬೇಕು, ರೈಟ್? ಓಕೆ, ಸೊ ಹಾಗಾದರೆ ಈಗ ಡಿಫ್ರೆಂಟ್ ಡೆನ್ಸಿಟಿ ಇರೋ ಮಿಕ್ಸ್ಚರ್ಸ್ನ ನಾವು ತೊಗೊಂಡು ಮಿಕ್ಸ್ ಮಾಡಿದರೆ, ರೈಟ್, ಡಿಫ್ರೆಂಟ್ ಡೆನ್ಸಿಟಿ ಇರೋ ಫ್ಲೂಯಿಡ್ಸ್ನ ತೊಗೊಂಡು ಮಿಕ್ಸ್ ಮಾಡಿದರೆ ಏನಾಗುತ್ತೆ? ಸೊ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಸೊ ವಿ ಹ್ಯಾವ್ ಫ್ಲೂಯಿಡ್ ಒನ್ ಇದರ ಡೆನ್ಸಿಟಿ ಏನಿದೆ ರೋ1 ಇದೆ, ರೈಟ್, ಅಂಡ್ ಇದರ ವಾಲ್ಯೂಮ್ ಏನಿದೆ V1 ಇದೆ, ಅಂಡ್ ಮಾಸ್ ಏನಿದೆ m1 ಇದೆ. ಓಕೆ, ವಾಟ್ ಆರ್ ದೀಸ್ ಗೈಸ್? ರೋ1 ಡೆನ್ಸಿಟಿ, V1 ವಾಲ್ಯೂಮ್, m1 ಮಾಸ್. ಓಕೆ, ಅದೇ ಥರ ಫ್ಲೂಯಿಡ್ 2 ಇಲ್ಲೇನು ಮಾಡ್ತಾ ಇದ್ದೀವಿ, ಫ್ಲೂಯಿಡ್ 1 ಮತ್ತು ಫ್ಲೂಯಿಡ್ 2 ತೊಗೊಂಡು ಮಿಕ್ಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಓಕೆ, ಫ್ಲೂಯಿಡ್ 1 ಫ್ಲೂಯಿಡ್ 2, ಇದರ ಡೆನ್ಸಿಟಿ ರೋ2, ವಾಲ್ಯೂಮ್ V2 ಅಂಡ್ ಮಾಸ್ m2. ಸೊ ಈ ಎರಡು ಲಿಕ್ವಿಡ್ಸನ್ನು ತಗೊಂಡು ಮಿಕ್ಸ್ ಮಾಡಿದಾಗ, ರೈಟ್, ವೆನ್ ದೇ ಆರ್ ಮಿಕ್ಸ್ಡ್, ಅದಕ್ಕೆ ತನ್ನದೇ ಆದ ಡೆನ್ಸಿಟಿ ಇರುತ್ತೆ, ರೋ ಆಫ್ ಮಿಕ್ಸ್ಚರ್, ರೈಟ್, ರೋ ಆಫ್ ಮಿಕ್ಸ್ಚರ್ ಅಂಡ್ ವಾಲ್ಯೂಮ್ ಆಫ್ ಮಿಕ್ಸ್ಚರ್, ರೈಟ್, ವಾಲ್ಯೂಮ್ ಆಫ್ ಮಿಕ್ಸ್ಚರ್ ಅಂಡ್ ಮಾಸ್ ಆಫ್ ಮಿಕ್ಸ್ಚರ್ mx, ರೈಟ್. ಸೊ ಇಲ್ಲಿ ನನಗೆ ಏನು ಇಂಪಾರ್ಟೆಂಟು ಅಂದರೆ ಮಾಸ್ ಬದಲಾಗಲ್ಲ, ರೈಟ್, ಎರಡನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಮಾಸು ಟೋಟಲ್ ಮಾಸ್, ಅದೇ ಥರ ಎರಡು ವಾಲ್ಯೂಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಟೋಟಲ್ ವಾಲ್ಯೂಮ್. ಬಟ್ ವಾಟ್ ಚೇಂಜಸ್ ಈಸ್ ಡೆನ್ಸಿಟಿ, ರೈಟ್. ಸೊ ದಟ್ ಈಸ್ ವೈ ವೆನ್ ಐ ಮಿಕ್ಸ್ ಐ ಆಮ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ರೋ ಮಿಕ್ಸ್ ಏನಿರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ದಿಸ್ ರೋ ಮಿಕ್ಸ್ ಅಂದರೆ ಮಿಕ್ಸ್ಚರ್. ಸೊ ರೋ mix is equal to mass of the density is equal to mass by volume. So density is equal to mass by volume. So mass of mixture, right, mass of mixture divided by volume of mixture. Okay guys, mass of mixture ಏನಿರುತ್ತೆ, ಬದಲಾಗುತ್ತಾ? Total mass has to be same. So mass of mixture m1 plus m2. So mass of mixture m1 plus m2 and density of mixture ಏನು, ಡೆನ್ಸಿಟಿ ಕೂಡ ಬದಲಾಗಲ್ಲ ಸರ್. v1 plus v2, m1 plus m2 divided by v1 plus v2. ಸರ್ ವಾಟ್ ಈಸ್ ಡಿಫ್ರೆಂಟ್? ವೈ ಡಿಡ್ ವಿ ಹ್ಯಾವ್ ಟು ಡೂ ದಿಸ್? ಏನು ಮಾಡಬೇಕಿತ್ತು? ಈ ಥರದ್ರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ಯಾವ ಥರ ಅಂದರೆ, ಸರ್ಟೈನ್ ಟೈಮ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ಸಲ್ಲಿ, ಸೊ ಕೆಲವಷ್ಟು ಸಲ ನಿಮಗೆ ಸೊ ಏನು ಕೊಟ್ಟಿರ್ತಾರೆ ಅಂದರೆ ಡೆನ್ಸಿಟಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ರೈಟ್. ಸೊ ಡೆನ್ಸಿಟಿ, ಮಿಕ್ಸ್ಚರ್ ಆಫ್ ಡೆನ್ಸಿಟಿ ಕೇಳಿರ್ತಾರೆ, ರೈಟ್. ಈ ಮಿಕ್ಸ್ಚರಿನ ಡೆನ್ಸಿಟಿ ಕೇಳಿರ್ತಾರೆ, ಬಟ್ ಮಾಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಓಕೆ,
masses are given. Masses are given. So when masses are given, right, when masses are given, ನಾವು ರೋ ಮಿಕ್ಸ್ಚರ್ನ ಯಾವ ಥರ ಬರೆಯೋದು ಅಂತೇಳಿ ಹೇಳ್ತಾ ಇದ್ದೀನಿ. ರೋ ಮಿಕ್ಸ್ಚರ್ ಓಕೆ ಇಸ್ ಈಕ್ವಲ್ ಟು ಓಕೆ ಮಾಸ್ ಗಿವನ್. ಸೊ ನಾನೇನು ಬದಲಾಯಿಸೋಕೆ ಹೋಗಲ್ಲ, m1 ಪ್ಲಸ್ m2. ಬಟ್ ವಾಲ್ಯೂಮ್ ಕೊಟ್ಟಿಲ್ಲ, ಬಟ್ ಮಾಸಲ್ಲಿ ವಾಲ್ಯೂಮ್ನ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತಾ? ಎಸ್, ಬಿಕಾಸ್ ರೋ ಈಸ್ ಈಕ್ವಲ್ ಟು ಎಮ್ ಬೈ ವಿ. ಸೊ ವಿ ಈಸ್ ಈಕ್ವಲ್ ಟು ಎಮ್ ಬೈ ರೋ. ಸೊ m1 ಬೈ ರೋ 1 ಪ್ಲಸ್ v2 ಏನಾಗುತ್ತೆ m2 ಬೈ ರೋ 2. ಕ್ಲಿಯರ್ ಗೈಸ್? ದಿಸ್ ಈಸ್ ವೆನ್ ಮಾಸಸ್ ಆರ್ ಗಿವನ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ m1 ಈಕ್ವಲ್ ಟು m2 ಈಕ್ವಲ್ ಟು m, ಓಕೆ, ಕೊಟ್ಟಿರೋ ಮಾಸಸ್ ಎರಡು ಸೇಮ್ ಇದೆಯಪ್ಪ, ಆ ಕೇಸಲ್ಲಿ ಏನಾಗುತ್ತೆ? ಸೊ ಕೊಟ್ಟಿರೋ ಮಾಸ್ ಎರಡು ಸೇಮ್ ಇದ್ದರೆ ಸಿ m1 ಪ್ಲಸ್ m1 ಸಾರಿ m ಪ್ಲಸ್ m 2m, ಇಲ್ಲಿ ಡಿನಾಮಿನೇಟರಲ್ಲಿ ಎಮ್ನ ತೆಗೆದು ಕ್ಯಾನ್ಸಲ್ ಮಾಡ್ಬೋದು. ಸೊ ಇಫ್ ಮಾಸಸ್ ಆರ್ ಸೇಮ್, ಈ ಫಾರ್ಮುಲಾನ ನಾನು ಸಿಂಪ್ಲಿಫೈ ಮಾಡಿ ಬರಿಬೋದು. ಓಕೆ, 2 ರೋ 1 ರೋ 2 ಡಿವೈಡೆಡ್ ಬೈ ರೋ 1 ಪ್ಲಸ್ ರೋ 2 ಅಂತೇಳಿ ನಾನು ಬರಿಬೋದು. ಓಕೆ, ಯಾಕೆ ರೋ 1 ರೋ 2ನ ನಾನು ಎಲ್ ಸಿ ಎಮ್ ತೆಗಿತೀನಿ. 1 ಬೈ ರೋ 1 1 ಬೈ ರೋ 2. ಸೊ ರೋ 1 ರೋ 2 ಮೇಲೋಗುತ್ತೆ, ಇಲ್ಲಿ ಆಲ್ರೆಡಿ 2 ಇದೆ. 2 ರೋ 1 ರೋ 2 ಡಿವೈಡೆಡ್ ಬೈ ರೋ 1 ಪ್ಲಸ್ ರೋ 2. ಅದೇ ಥರ ಸೆಕೆಂಡ್ ಕೇಸ್. ವಾಟ್ ಈಸ್ ದ ಸೆಕೆಂಡ್ ಕೇಸ್? ಸೆಕೆಂಡ್ ಕೇಸ್, ಇಫ್ ವಾಲ್ಯೂಮ್ಸ್ ಆರ್ ಗಿವನ್. ಸೊ ಇಫ್ ವಾಲ್ಯೂಮ್ಸ್ ಆರ್ ಗಿವನ್, ಆ ಕೇಸಲ್ಲಿ ನಾವು ಏನು ಬರಿಬೋದು ಅಂದರೆ, ಇಫ್ ವಾಲ್ಯೂಮ್ಸ್ ಆರ್ ಗಿವನ್, ಸಿ ಗೈಸ್, ರೋ ಮಿಕ್ಸ್ಚರ್ ಇಸ್ ಈಕ್ವಲ್ ಟು m1 m2, ರೈಟ್? m1 m2ನೇ ಇವಾಗ ಕನ್ವರ್ಟ್ ಮಾಡೋಣ. ಓಕೆ, ಸೊ ಆ ಕೇಸಲ್ಲಿ m1 is equal to ರೋ 1 v1. ಸೊ ರೋ 1 v1, m2 equal to ರೋ 2 v2 divided by v1 plus v2. if ಈ ಕೇಸಲ್ಲಿ ಓಕೆ, ಈ ಕೇಸಲ್ಲಿ ಇಫ್ v1 equal to v2 equal to v, ಓಕೆ, ವಾಲ್ಯೂಮ್ ಸೇಮ್ ಇದೆಯಪ್ಪ, ಎರಡು ಲಿಕ್ವಿಡ್ದು ವಾಲ್ಯೂಮ್ ಸೇಮ್ ಇದೆ ಅಂದಾಗ, ಸೊ ಏನಾಗುತ್ತೆ, ವಿ ಕಾಮನ್, ರೈಟ್? ವಿ ಕಾಮನ್, ಕೆಳಗಡೆ 2v ಇದೆ. ಸೊ ವಿ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು ರೋ ಮಿಕ್ಸ್ಚರ್. ಆ ಕೇಸಲ್ಲಿ ರೋ ಮಿಕ್ಸ್ಚರ್ ಇನ್ ದಿಸ್ ಕೇಸ್ ಈಸ್ ರೋ 1 ಪ್ಲಸ್ ರೋ 2 ಬೈ ವಿ. ಓಕೆ, ಸೊ ನಾಟ್ ವಿ, ರೋ 1 ಪ್ಲಸ್ ರೋ 2 ಬೈ 2. ಕ್ಲಿಯರ್? ಶಾರ್ಟ್ಕಟ್ ಫಾರ್ಮುಲಾ ಕೊಡ್ತಾ ಇದ್ದೀನಿ ನಿಮಗೆ. ಇದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗಿರಬಾರ್ದು. ಯಾಕಂದರೆ ಲಿಕ್ವಿಡ್ 1 ಲಿಕ್ವಿಡ್ 2, ಡೆನ್ಸಿಟಿ 1 ಡೆನ್ಸಿಟಿ 2, ವಾಲ್ಯೂಮ್ 1 ವಾಲ್ಯೂಮ್ 2, ಮಾಸ್ 1 ಮಾಸ್ 2. ಸೊ ಈ ಎರಡನ್ನ ಮಿಕ್ಸ್ ಮಾಡಿದಾಗ ಮಾಸ್ ಆ್ಯಡ್ ಆಗುತ್ತೆ, ವಾಲ್ಯೂಮ್ ಆ್ಯಡ್ ಆಗುತ್ತೆ, ಬದಲಾಗೋದೇನು ಡೆನ್ಸಿಟಿ. ಬಟ್ ಇಲ್ಲಿ ಯಾವ್ಯಾವ ವ್ಯಾಲ್ಯೂ ಕೊಟ್ಟಾಗ ಏನೇನು ಮಾಡಬೇಕು ಅಂತೇಳಿ ಮ್ಯಾಥಮೆಟಿಕಲಿ ತೋರಿಸ್ತಾ ಇದ್ದೀನಿ, ರೈಟ್? ಪಿಕ್ಚೋರಿಯಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಅಷ್ಟು ಎಬಿಲಿಟಿ ಇರಬೇಕು. ಓಕೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ಆಲ್ ದೀಸ್ ಥಿಂಗ್ಸ್. ಸಿ ಗೈಸ್, ಸೊ ಹಾಗಾದರೆ ಈ ಫಾರ್ಮುಲಾ ಯು should be able to understand. Row mixture when masses are given and are equal. Row mixture when volumes are given and are equal. Okay, so volumes are given and are equal. So ಆ ಕೇಸಲ್ಲಿ ಓಕೆ, ಸೊ ಅದೇ ಥರ ಇಲ್ಲಿ ಕ್ಲಿಯರ್. ಸೊ ಇದರ ಮೇಲೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿ. I will also solve problem based on this in the next class. So ಈಗ ಡೆನ್ಸಿಟಿ ಕ್ಲಿಯರ್, ಡೆನ್ಸಿಟಿ ಆಫ್ ಅ ಲಿಕ್ವಿಡ್ ಕ್ಲಿಯರ್, ರಿಲೇಟಿವ್ ಡೆನ್ಸಿಟಿ ಕ್ಲಿಯರ್ ಆ್ಯಂಡ್ ಡೆನ್ಸಿಟಿ ಆಫ್ ಮಿಕ್ಸ್ಚರು ಕೂಡ ಕ್ಲಿಯರ್. ಅದೇ ಥರ ಇಲ್ಲಿ ಪ್ರೆಷರ್ ಅನ್ನೋ ಒಂದು ಕ್ವಾಂಟಿಟಿನ ಹೇಳ್ತಾ ಇದ್ದೀನಿ, ರೈಟ್? ಪ್ರೆಷರ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಂಟಿಟಿ ಫಾರ್ ಅ ಫ್ಲೂಯಿಡ್, ಪ್ರೆಷರ್. ಸೊ ನಾವು ಪ್ರೆಷರನ್ನು ಯೂಶಲಿ ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಯಾವ ಥರ ಪ್ರೆಷರನ್ನು ನಾವು ಡಿಫೈನ್ ಮಾಡ್ತೀವಿ ಅಂದರೆ, ಪ್ರೆಷರ್ ನೋ ಬೈ ಡೆಫಿನೇಷನ್ ಒಂದು ಏರಿಯಾ ಇದೆ ಅಂದರೆ, ಒಂದು ಏರಿಯಾ ಎಲಿಮೆಂಟ್ ಇದೆ ಅಂದರೆ, ರೈಟ್? ಸೊ ಒಂದು ಏರಿಯಾ ಇದೆ ಅಂದರೆ ದಿಸ್ ಇಸ್ ವಾಟ್ ಏರಿಯಾ. ಸೊ ಏರಿಯಾ.
ಸೊ ದಿಸ್ ಇಸ್ ಏರಿಯಾ. ಸೊ ಈ ಏರಿಯಾ ಮೇಲೆ ನಾರ್ಮಲಿ ಅಪ್ಲೈ ಆಗ್ತಾ ಇರೋ ಫೋರ್ಸನ್ನು ನಾವು ಅಬ್ಸರ್ವ್ ಮಾಡಬೇಕು. ಈ ಏರಿಯಾ ಮೇಲೆ ಫೋರ್ಸ್ ವಿಚ್ ಇಸ್ ಅಪ್ಲೈಡ್ ನಾರ್ಮಲಿ. ಸೊ ಇದೇನಿದು ಫೋರ್ಸ್, ಫೋರ್ಸ್ ನಾರ್ಮಲ್ ಟು ಏರಿಯಾ. ಓಕೆ, ಈ ಕೇಸಲ್ಲಿ ರೈಟ್ ಫೋರ್ಸ್ ನಾರ್ಮಲ್ ಟು ಏರಿಯಾ. ಸೊ ಈ ಕೇಸಲ್ಲಿ ನಾವು ಪ್ರೆಷರನ್ನು ಯಾವ ಥರ ಡಿಫೈನ್ ಮಾಡ್ಬೋದು? ಪ್ರೆಷರ್ should be defined like this: force normal to area divided by area, right? So ಈ ಥರ ನಾವು ಫೋರ್ಸ್ ಪ್ರೆಷರನ್ನು ಡಿಫೈನ್ ಮಾಡ್ತೀವಿ. ಸೊ ಲೆಟರ್ಸಲ್ಲಿ ಬರೆಯೋದಾದರೆ P is equal to F by A, ಬಟ್ ದಿಸ್ F ಏನಿದೆ, ಈ F ಏನಿದೆ, ಇಟ್ ಈಸ್ F perpendicular pressure, F by A. ಓಕೆ ಗೈಸ್, F by A. ಯಾಕೆ ಪ್ರೆಷರ್ ಅನ್ನೋ ಕ್ವಾಂಟಿಟೀಸನ್ನು ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ, ಬಟ್ ಮ್ಯಾಥಮೆಟಿಕಲಿ ಪ್ರೆಷರನ್ನು ನಾವು F by A ಅಂತೇಳಿ ಬರಿತೀವಿ. ಹಾಗಾದರೆ ಸೊ ಯೂನಿಟ್ ಏನು? ಯೂನಿಟ್ ಆಫ್ ಪ್ರೆಷರ್ ಈಸ್ ಸಿಂಪ್ಲಿ ಫೋರ್ಸಿನ ಯೂನಿಟ್ ಡಿವೈಡೆಡ್ ಬೈ area. So unit, SI unit is going to be Newton per meter square. So ಈ Newton per meter square ನ ನಾವು ಪ್ಯಾಸ್ಕಲ್ ಅಂತೇಳಿ ಕರಿತೀವಿ, ರೈಟ್? ಪ್ಯಾಸ್ಕಲ್, ನಾಟ್ R, P. ಓಕೆ, ಸೊ ಪ್ಯಾಸ್ಕಲ್. ಸೊ ಇಲ್ಲಿ SI ಯೂನಿಟ್ ಇಸ್ ಪ್ಯಾಸ್ಕಲ್. ಸೊ ಈ ಪ್ಯಾಸ್ಕಲ್ ಅನ್ನು ನಾವು ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ, ಒನ್ ಪ್ಯಾಸ್ಕಲ್ ಇಸ್ ಈಕ್ವಲ್ ಟು 1 ನ್ಯೂಟನ್. 1 ಪ್ಯಾಸ್ಕಲ್ ಈಸ್ ಈಕ್ವಲ್ ಟು 1 ನ್ಯೂಟನ್ ಫೋರ್ಸ್ ಆಕ್ಟಿಂಗ್ ಆನ್ 1 ಮೀಟರ್ ಸ್ಕ್ವೇರ್ ಏರಿಯಾ, ರೈಟ್? 1 ನ್ಯೂಟನ್ ಫೋರ್ಸ್ ಆಕ್ಟಿಂಗ್ ಪರ್ಪೆಂಡಿಕ್ಯುಲರ್ಲಿ ಆನ್ 1 ಮೀಟರ್ ಸ್ಕ್ವೇರ್ ಏರಿಯಾ. ಕ್ಲಿಯರ್? ಸೊ 1 ಪ್ಯಾಸ್ಕಲ್ ಈಸ್ 1 ನ್ಯೂಟನ್ by 1 meter square. Okay, 1 meter square. Clear? So ಈ 1 ಪ್ಯಾಸ್ಕಲ್ ಈಸ್, ಈ 1 ಪ್ಯಾಸ್ಕಲ್ನ ನಾವು SI ಯೂನಿಟ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ 1 ಪ್ಯಾಸ್ಕಲ್, ಓಕೆ, ಈಸ್ ಈಕ್ವಲ್ ಟು 10 to the power minus 5 ATM ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಏನಂತ ಇವಾಗ ಹೇಳ್ತೀನಿ. ಸೊ 1 ಪ್ಯಾಸ್ಕಲ್ನ ನಾವು 10 to the power minus 5 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಏನು? ಸೊ ಜನರಲಿ ಪ್ರೆಷರ್ ಅಂತ ಬಂದಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕೇಳೇ ಇರ್ತೀರ, ರೈಟ್? ಸೊ ಪ್ರೆಷರ್ ಇಷ್ಟಿದೆ ಅಂತೇಳಿ ನಾವು ಕೇಳಿರ್ತೀವಿ. ಅದನ್ನು ಯೂಶಲಿ ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಹಾಗಾದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೇನು? ಓಕೆ, ಸೊ ಅಟ್ಮಾಸ್ಫಿಯರ್ ಅನ್ನೋ ವರ್ಡನ್ನು ಫಸ್ಟ್ ಯಾಕೆ ಯೂಸ್ ಮಾಡಬೇಕು? ಸೊ ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು, ರೈಟ್, ಅಟ್ಮಾಸ್ಫಿಯರ್, ರೈಟ್? ಸೊ ಅದಕ್ಕೆ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತೀವಿ. ಸೊ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಅಟ್ಮಾಸ್ಫಿಯರ್ ಅಟ್ ದ ಸಿ ಲೆವೆಲ್. ಸೊ ಸರ್, ಅರ್ಥಿನ ಸುತ್ತ ಅಟ್ಮಾಸ್ಫಿಯರ್ ಇದೆ. ಸೊ ಪ್ರೆಷರ್ ಎಕ್ಸರ್ಟೆಡ್ ಬೈ ಅಟ್ಮಾಸ್ಫಿಯರ್ ಅಟ್ ದ ಸಿ ಲೆವೆಲ್. ಎಸ್. ಸೊ ನಾವು ಯಾವ ಥರ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸೊ ಸಿ ಲೆವೆಲ್ ಅಬ್ಸರ್ವ್ ಮಾಡಿ. ಸೊ ಸಿ ಲೆವೆಲ್, ಸಿ ಗೈಸ್, ದಿಸ್ ಇಸ್ ಸಿ ಲೆವೆಲ್. ಓಕೆ, ಸಿ ಲೆವೆಲ್ ತೊಗೊತಾ ಇದ್ದೀನಿ. ಸೊ ಇದೇನು ಸಿ ಲೆವೆಲ್. ಯಾಕೆ ಸರ್ ಸಮುದ್ರ? ಸ್ಟ್ಯಾಂಡರ್ಡ್, ಸಿ ಲೆವೆಲ್ ಇಸ್ ಸ್ಟ್ಯಾಂಡರ್ಡ್. ಸೊ ಈ ಸಿ ಲೆವೆಲಲ್ಲಿ ನಾನು ಐ ಆಮ್ ಜಸ್ಟ್ ಅಬ್ಸರ್ವಿಂಗ್. ಏನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ಐ ಆಮ್ ಅಬ್ಸರ್ವಿಂಗ್ ಕಾಲಮ್ ಆಫ್ ಏರ್ ಕಾಲಮ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಏರ್ ಕಾಲಮ್ ಅಂದರೆ ಕಾಲಮ್ ಅಂದರೆ ಸಿಲಿಂಡರ್ ಅಂತಲೂ ನಾವು ಹೇಳ್ಬೋದು, ರೈಟ್? ಸೊ ಇಮ್ಯಾಜಿನರಿ ಸಿಲಿಂಡರ್ನ ನಾನು ಸಿ ಲೆವೆಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಐ ಆಮ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಓಷನ್, ರೈಟ್?
ಸಮುದ್ರ ಪಕ್ಕ ಕೂತಿದ್ದೀನಿ, ಅಲ್ಲಿಂದ ಒಂದು ಇಮ್ಯಾಜಿನರಿ ಸಿಲಿಂಡರ್ನ ನನ್ನ ಮೇಲೆ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ, ರೈಟ್. ಸೊ ಇದು ಇಮ್ಯಾಜಿನರಿ ಸಿಲಿಂಡರ್. ಓಕೆ, ದಿಸ್ ಇಸ್ ಇಮ್ಯಾಜಿನರಿ ಸಿಲಿಂಡರ್. ಸೊ ಈ ಸಿಲಿಂಡರ್ ಸಿ ಲೆವೆಲಿಂದ ಎಲ್ಲಿ ತನಕ ಇದೆ? ಟಿಲ್ ದ ಎಂಡ್ ಆಫ್ ಅಟ್ಮಾಸ್ಫಿಯರ್. ಓಕೆ, ಟಿಲ್ ದ ಎಂಡ್ ಆಫ್ ಅಟ್ಮಾಸ್ಫಿಯರ್. ಸೊ ಎಲ್ಲಿ ತನಕ ಇದೆ ಅಂದರೆ ಅಟ್ಮಾಸ್ಫಿಯರ್, ದಿಸ್ ಇಸ್ ಅಟ್ಮಾಸ್ಫಿಯರ್ ಎಂಡ್, ಅಟ್ಮಾಸ್ಫಿಯರ್ ಎಂಡ್. ಓಕೆ, ಅಟ್ಮಾಸ್ಫಿಯರ್ ಇಂದ ಹೊರಗಡೆ ಏನಿದೆ? ನಥಿಂಗ್, ದಟ್ ಇಸ್ ಸ್ಪೇಸ್ ಅಲ್ವಾ. ಸೊ ಅಟ್ಮಾಸ್ಫಿಯರ್ ಇಂದ ಹೊರಗಡೆ ಇರೋದು ಸ್ಪೇಸ್. ಬಿಯಾಂಡ್ ಅಟ್ಮಾಸ್ಫಿಯರ್ ಸ್ಪೇಸ್. ಸೊ ಇಲ್ಲಿ ಈ ಅಟ್ಮಾಸ್ಫಿಯರ್ ಆಸ್ ವಾಟ್? ದಿಸ್ ಅಟ್ಮಾಸ್ಫಿಯರ್ ಆಸ್ gases, right? This atmosphere as gases, yes, of course we have gases. These gas particles, gas molecules have what? They have weight alva. So gas molecules ಏನಇದೆ weight, so that weight, right? So the total weight of gas molecules present in the complete column, but whose area of this column, right? ಈ ಕಾಲಮ್ ಏನಿದೆ, ಈ ಏರಿಯಾ ಏನಿದೆ, ದಿಸ್ ಈಸ್ ಏರಿಯಾ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್. ಓಕೆ, ನಾನು ಬೀಚ್ ಹತ್ರ ಕೂತ್ಕೊಂಡು 1 ಮೀಟರ್ ಸ್ಕ್ವೇರ್ ಹಿಂಗೆ ಮೇಲೆ ನೋಡ್ತಾ ಇದ್ದೀನಿ. 1 ಮೀಟರ್ ಸ್ಕ್ವೇರ್ ಸರ್ಕಂಫರೆನ್ಸಲ್ಲಿ, ರೈಟ್, 1 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ ಹಿಂಗೆ ಮೇಲೆ ನೋಡಿದಾಗ ಎಷ್ಟೆಲ್ಲ ಮೇಲ್ಗಡೆ ಇದೆ ಏರ್ ಪಾರ್ಟಿಕಲ್ಸ್, ಅವುಗಳ ವೆಯ್ಟ್, ವೆನ್ ಏರಿಯಾ ಇಸ್ ಈಕ್ವಲ್ ಟು 1 ಮೀಟರ್, ಫೋರ್ಸ್ ಇಸ್ ವಾಟ್? Force is nothing but pressure. So pressure of atmosphere is nothing but weight of air particles. So atmospheric pressure is equal to atmospheric, see let us write it in ಬೇರೆ ಕಲರಲ್ಲಿ ಬರಿತೀನಿ, ಸೊ ಡಿಫ್ರೆನ್ಷಿಯೇಟ್ ಆಗಲಿ. ದಿಸ್ ಇಸ್ ಇಂಪಾರ್ಟೆಂಟ್. atmospheric pressure right? Atmospheric pressure, so no, atmospheric pressure is equal to weight of air column divided by area, right? Divided by area. So ಇಲ್ಲಿ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಈ ಥರ ಡಿಫೈನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಕೇಸಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ನಾವು 1 ATM, ರೈಟ್. ಸೊ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್, ರೈಟ್. 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ, ಸೊ 1 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ, ಸೊ 1 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ ಎಷ್ಟೆಲ್ಲ ವೆಯ್ಟ್ ಇದೆ ಅದನ್ನು ನಾವು 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತೀವಿ, ರೈಟ್. ಸೊ ದಿಸ್ 1 ATM is equal to 10 to the power almost 1.03 into 10 to the power 5 ಅಂತ ಹೇಳಿ ಬರಿತೀವಿ, into 10 to the power 5 Newton per meter square or Pascal, SI unit Pascal. So approximately now 1 ATM is equal to 10 to the power 5 Pascal ಅಥವಾ 1 bar ಅಂತ ಕೂಡ ಬರಿಬೋದು. Bar is also another unit of pressure. So pressure ಅನ್ನು ನಾವು either, see SI unit is Newton per meter square Pascal, 1 Pascal ಇದೆ and 1 bar, see 1 Pascal or 1 bar is equal to 1 ATM. Approximately 1.03 ಅಂತ ಬರದೆ, but approximately 1 bar is equal to 1 ATM. ಬಟ್ ನಾನು ನಿಮಗೆ ಕನ್ವಿನ್ಸ್ ಮಾಡ್ತಾ ಇದ್ದಿದ್ದೇನು, 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಏನು? 1 ಮೀಟರ್ ಸ್ಕ್ವೇರ್ ಏರಿಯಾದ ಮೇಲ್ಗಡೆ, ರೈಟ್, ಸಿ ಲೆವೆಲಿಂದ ಮೇಲೆ ಟಿಲ್ ದ ಎಂಡ್ ಆಫ್ ಅಟ್ಮಾಸ್ಫಿಯರ್ ಏನೆಲ್ಲ ಏರ್ ಮಾಲಿಕ್ಯೂಲ್ಸ್ ಇದೆ ಅದರ ವೆಯ್ಟ್, ರೈಟ್, ಆನ್ 1 ಮೀಟರ್ ಸ್ಕ್ವೇರ್ ಏರಿಯಾ ವಿಲ್ ಬಿ ಆಸ್ ಪ್ರೆಷರ್. ಆ ಪ್ರೆಷರನ್ನು ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತೇಳಿ ಕರಿತಿದ್ದೀವಿ. ಸರ್ ಯಾರು ಸರ್ ಈ ಏರ್ ಮಾಲಿಕ್ಯೂಲ್ಸ್ದೆಲ್ಲ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದು? ನೋಬಡಿ ವೇಟೆಡ್ ಏರ್ ಮಾಲಿಕ್ಯೂಲ್ಸ್, ಬಟ್ ಪೀಪಲ್ ಡಿವೈಸ್ಡ್ interesting experiments to calculate the value of atmospheric pressure using pressure gauge systems. ಪ್ರೆಷರನ್ನು ಮೆಷರ್ ಮಾಡೋ ಒಂದು ಸಿಸ್ಟಮಿಗೆ ಅಥವಾ ಪ್ರೆಷರನ್ನು ಮೆಷರ್ ಮಾಡೋ ಒಂದು ಇಕ್ವಿಪ್ಮೆಂಟಿಗೆ ನಾವು ಬಾರೋಮೀಟರ್ ಅಂತೇಳಿ ಕರಿತೀವಿ, ರೈಟ್. ಸೊ
barometer, a device to measure pressure. ನಾವಿಲ್ಲಿ ವೆಯ್ಟ್ ಅನ್ನು ಕೌಂಟ್ ಮಾಡ್ತಾ ಇಲ್ಲ, ಓಕೆ, ಕಂಪ್ಯಾರಿಸನ್ ಮೆಥಡ್ ಅಲ್ಲಿ ಮಾಡ್ತಾರೆ. ಸೊ ಅ ಡಿವೈಸ್ ಟು ಮೆಷರ್ ಪ್ರೆಷರ್. ಓಕೆ, ಸೊ ಇದೆಲ್ಲ ಏನು ಗ್ರೀನ್ ಅಲ್ಲಿ ಬರ್ದಿರೋದು ನಾನು. ದಿಸ್ ಇಸ್ ಆಲ್ ಏರ್ ಪಾರ್ಟಿಕಲ್ಸ್, ದಿಸ್ ಇಸ್ ಆಲ್ ಏರ್ ಪಾರ್ಟಿಕಲ್ಸ್, ಏರ್ ಪಾರ್ಟಿಕಲ್ಸ್ in atmosphere. Atmosphere. Clear guys? Clear. So ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನು ನಾವು ಯೂಶಲಿ PA ಎಂದು ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. PA, 1 atmospheric pressure PA is equal to 10 to the power 5 Pascal and 1 bar. ಬಟ್ ಮೀನಿಂಗ್ ಏನು? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಅಟ್ಮಾಸ್ಫಿಯರ್ ಅಟ್ ದ ಸಿ ಲೆವೆಲ್. ಸೊ ಏನು ಮಾಡಬೇಕು? ಇಲ್ಲ ಎಲ್ಲ ಫೋರ್ಸಸನ್ನು ಕ್ಯಾಲ್ಕುಲೇಟ್ ಮಾಡು, ಡಿವೈಡ್ ಬೈ ಸರ್ಫೇಸ್ ಏರಿಯಾ ಆಫ್ ದ ಅರ್ತ್, ಅಥವಾ ಜಸ್ಟ್ ಏರಿಯಾನ ಫಿಕ್ಸ್ ಮಾಡು 1 ಮೀಟರ್ ಸ್ಕ್ವೇರ್ಗೆ, ವೆಯ್ಟ್ ಅಬೋವ್ ದಟ್ ಕಾಲಮ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ದಟ್ಸ್ ಆಲ್. ಕ್ಲಿಯರ್ ಗೈಸ್? ಅದೇ ಥರ ಇವಾಗ ಗೇಜ್ ಪ್ರೆಷರ್ ಅಂದರೆ ಏನು? ಗೇಜ್ ಪ್ರೆಷರ್ ಅಂದರೆ ಒಂದು ಪ್ರೆಷರ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ನ ನಾವು ಗೇಜ್ ಪ್ರೆಷರ್ ಅಂತೀವಿ. ಸೊ ಜನರಲ್ ವರ್ಡಲ್ಲಿ ಹೇಳಬೇಕು ಅಂದರೆ ಪ್ರೆಷರ್ ಡಿಫರೆನ್ಸ್ in comparison to atmospheric pressure. ಓಕೆ, ಪ್ರೆಷರ್ ಡಿಫರೆನ್ಸನ್ನು ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಕಂಪೇರ್ ಮಾಡಿ ಹೇಳ್ತೀವಲ್ಲ, ಅದನ್ನು ಗೇಜ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಪ್ರೆಷರ್ ಅಟ್ ಅ ಗಿವನ್ ಪಾಯಿಂಟ್. ಸೊ ಏನಿದೆ ಸಿ ಗೈಸ್, ಇಲ್ಲಿ ಅಬ್ಸರ್ವ್ ಮಾಡಿ ಒನ್ ಮೋರ್ ಟೈಮ್. ಏನು ಬರಿತಾ ಇದ್ದೀನಿ? ಸೊ ವಿ ಹ್ಯಾವ್ ಸಿ ಲೆವೆಲ್. ಓಕೆ, ಸಿ ಲೆವೆಲ್ ಇದೆ. ಸೊ ದಿಸ್ ಇಸ್ ಸಿ ಲೆವೆಲಲ್ಲಿ ಪ್ರೆಷರ್ ಏನಿರುತ್ತೆ ಅದನ್ನು ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತೇಳಿ ಕರಿತೀವಿ, ರೈಟ್? ಪ್ರೆಷರ್ ಈಸ್ PA, ಸಿ ಲೆವೆಲ್ ಆಸ್ ಪ್ರೆಷರ್, P atmospheric pressure. ಅದೇ ಥರ, ಸೊ ಇಫ್ ಐ ಆಮ್ ಲುಕಿಂಗ್ ಅಟ್ ಸಮ್ ಅದರ್ ಪಾಯಿಂಟ್, ಓಕೆ, ಸಿ ಲೆವೆಲ್ಗಿಂತ ಮೇಲೆ ನೋಡಿದಾಗ ಅಟ್ ಅ ಪಾಯಿಂಟ್ ಅಬೋವ್, ರೈಟ್? ಏನು ಹೇಳ್ತಾ ಇದ್ದೀನಿ ಇಲ್ಲಿ? ಪ್ರೆಷರನ್ನು ಇಲ್ಲಿ P1 ಅಂತ ಹೇಳಿ ಕರಿತಾ ಇದ್ದೀನಿ, ರೈಟ್? P1. ಕ್ಲಿಯರ್? ಸೊ ಹಾಗಾದರೆ ಐ ಡೋಂಟ್ ನೋ P1 ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಇವಾಗ ಹೇಳಲ್ಲ, ನಾನು ಮುಂದೆ ಹೇಳ್ತೀನಿ. ಬಟ್ P1 ಡೆಫಿನೆಟ್ಲಿ, ರೈಟ್? ಯಾಕಂದರೆ ಕಡಿಮೆ ಏರ್ ಮಾಲಿಕ್ಯೂಲ್ಸ್ ಇದೆ ಇದರ ಮೇಲೆ ಕಂಪೇರ್ ಟು ಸಿ ಲೆವೆಲ್ಗಿಂತ, ರೈಟ್? ಅದಕ್ಕೆ ಆಬ್ವಿಯಸ್ಲಿ P1 ವಿಲ್ ಬಿ ಲೆಸ್. ನಾವು ಮೇಲೆ ಹೋಗ್ತಾ ಏನಾಗುತ್ತೆ? ಮೇಲೆ ಹೋಗ್ತಾ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಐ ವಿಲ್ ರೈಟ್ ದಟ್ ಇಯರ್ ಓನ್ಲಿ. ಸೊ with increase in altitude pressure reduces. ಯಾಕೆ? just now I told you pressure is nothing but weight. ನಾನು ಮೇಲೆ ಹೋದಂಗೆ ನಂಬರ್ ಆಫ್ ಪಾರ್ಟಿಕಲ್ಸ್ ವೇರ್ ಕೌಂಟಿಂಗ್ ದ ವೇಟ್ ಆಫ್ ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಇದೆ. ಸೊ ಅದಕ್ಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲ, ಪ್ರೆಷರ್ ಕಡಿಮೆ ಆಗುತ್ತೆ. ಬಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಆಲ್ವೇಸ್ ಡಿಫೈನ್ಡ್ ಫ್ರಮ್ ಸಿ ಲೆವೆಲ್. ಕ್ಲಿಯರ್ ಗೈಸ್? ಹಾಗಾದರೆ ಅಟ್ ಅ ಪಾಯಿಂಟ್ ಅಬೋವ್ P1 ಅಂತ ಕರಿತಾ ಇದ್ದೀನಿ. ಸೊ ಇಲ್ಲಿ ಗೇಜ್ ಪ್ರೆಷರ್ನ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ, ಸೊ ಗೇಜ್ ಪ್ರೆಷರ್ ಇಯರ್ gauge pressure at a given level. So gauge pressure at this point ನಾನು ಹೇಳ್ತಾ ಇರೋದು, okay, gauge pressure for this one is equal to P1 minus atmospheric pressure PA. P1 minus PA. ಅದೇ ಥರ ಇನ್ನೊಂದು ಲೆವೆಲ್ ಅನ್ನು ತೊಗೊತಾ ಇದ್ದೀನಿ, ವಿಚ್ ಇಸ್ ಇಲ್ಲಿದೆ. ಸೊ ಇದೇನು? at a point below sea level. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ? P2 ಅಂತ ಹೇಳಿ ಕರಿತಾ ಇದ್ದೀನಿ. ಪ್ರೆಷರ್ ವ್ಯಾಲ್ಯೂ ಅಗೇನ್
ಕೆಳಗಡೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಅಗೇನ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈ ಟೈಮಲ್ಲಿ ಬರೀ ಏರ್ ಅಲ್ಲ, ವಾಟರ್ ಮಾಲಿಕ್ಯೂಲ್ಸು ಕೂಡ ಪ್ರೆಷರ್ ಅಪ್ಲೈ ಮಾಡ್ತಾ ಇದೆ. ಯಾಕಂದರೆ ಎವ್ರಿಥಿಂಗ್ ಈಸ್ ಟ್ರೈಯಿಂಗ್ ಟು ಗೋ ಟುವರ್ಡ್ಸ್ ದ ಸೆಂಟರ್ ಆಫ್ ಅರ್ತ್. ಸೊ ಅದಕ್ಕೆ ಕೆಳಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ವಿತ್ ಇನ್ಕ್ರೀಸ್ ಇನ್ right depth, with increase in depth pressure increases. ಸೊ ಕೆಳಗಡೆ ಹೋಗ್ತಾ ಇದ್ದೀನಿ ಅಂದರೆ P2 ಅಂತ ಹೇಳಿ ಕರಿತಾ ಇದ್ದೀನಿ. ಈ ಲೆವೆಲಲ್ಲಿ ಗೇಜ್ ಪ್ರೆಷರ್, ಇಲ್ಲಿ ಗೇಜ್ ಪ್ರೆಷರನ್ನು ಬರೆಯೋಣ. ಗೇಜ್ ಪ್ರೆಷರ್ ಅಂದರೆ ಏನು, ಆ ಪ್ರೆಷರನ್ನು ಜಸ್ಟ್ ಕಂಪೇರ್, ಸಿ ಲೆವೆಲಿಗೆ ಕಂಪೇರ್ ಮಾಡಿ ಹೇಳು. ಸೊ ಗೇಜ್ ಪ್ರೆಷರ್ ಇಲ್ಲಿ ಪ್ರೆಷರ್ ಅಟ್ ಅ ಗಿವನ್ ಲೆವೆಲ್ ಏನು, P2 ಮೈನಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ PA. ಸೊ ಗೈಸ್ ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಒನ್. ಸೊ ಹಾಗಾದರೆ ಈ ಕೇಸಲ್ಲಿ ಪ್ರೆಷರ್, ಗೇಜ್ ಪ್ರೆಷರ್ ಪಾಸಿಟಿವ್ ಆರ್ ನೆಗೆಟಿವ್, ಸಿ ಲೋವರ್ ವ್ಯಾಲ್ಯೂ ಮೈನಸ್ ಹೈಯರ್ ವ್ಯಾಲ್ಯೂ. ಸೊ ಈ ಕೇಸಲ್ಲಿ here it is negative, gauge pressure is negative. ಅದೇ ಥರ ಇಲ್ಲಿ ಸಿ ಕೆಳಗಡೆ ನೋಡಿ, ಕೆಳಗಡೆ ಲೆವೆಲಲ್ಲಿ here it is negative, ಓಕೆ ನೆಗೆಟಿವ್. ಸೊ ಇಲ್ಲಿ P2 ಹೈಯರ್ ಪ್ರೆಷರ್ ಮೈನಸ್ ಲೋವರ್ ಪ್ರೆಷರ್. ಸೊ ಇಲ್ಲಿ ಗೇಜ್ ಪ್ರೆಷರ್, here it is ಪಾಸಿಟಿವ್, ಕರೆಕ್ಟ್. ಕೆಳಗಡೆ ಹೋದಂಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಅದರ ಸಿಗ್ನಿಫಿಕೆನ್ಸ್. ಹಾಗಾದರೆ ಸರ್ ಸಿ ಲೆವೆಲ್ ಹತ್ರ ಗೇಜ್ ಪ್ರೆಷರ್ ಏನಿರುತ್ತೆ, ಸಿ ಲೆವೆಲ್ ಹತ್ರನೇ ನೋಡ್ತಾ ಇದ್ದೀನಿ. ಓಕೆ, ಸಿ ಲೆವೆಲ್ ಹತ್ರನೇ ನೋಡೋಣ. ಸಿ ಲೆವೆಲ್ ಹತ್ರ ಗೇಜ್ ಪ್ರೆಷರ್ ಏನಿರುತ್ತೆ, ಗೇಜ್ ಪ್ರೆಷರ್ ಇಸ್ ಈಕ್ವಲ್ ಟು PA ಮೈನಸ್ PA ವಿಚ್ ಇಸ್ ಈಕ್ವಲ್ ಟು ವಾಟ್, 0. ಸೊ ದಿಸ್ ಗೇಜ್ ಪ್ರೆಷರ್ ನಾವೇನು ಹೇಳ್ತೀವಿ, ದಿಸ್ ಗೇಜ್ ಪ್ರೆಷರ್ is just pressure difference between different levels. Okay, pressure difference between different levels. Okay, gauge pressure ಇದು ಕೂಡ gauge pressure. ಬಟ್ ಸರ್ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ, ಡಿಪೆಂಡ್ಸ್ ಆನ್ ಲೈಕ್ ವೆದರ್ ಕಂಪೇರ್ಡ್ ಟು PA. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಅನ್ನೋದನ್ನು ಸಿಗ್ನಿಫೈ ಮಾಡುತ್ತೆ. ಪಾಸಿಟಿವ್ ಇತ್ತು ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಜಾಸ್ತಿ ಇದೆ, ನೆಗೆಟಿವ್ ಇತ್ತು ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಕಡಿಮೆ ಇದೆ ಅಂತೇಳಿ, ರೈಟ್. ಸೊ ದಟ್ ಈಸ್ ದ ಪಾಯಿಂಟ್. ಸೊ ದೇರ್ ಫಾರ್ ಐ ಕ್ಯಾನ್ ಸೇ ಗೇಜ್ ಪ್ರೆಷರ್, ದಿಸ್ ಗೇಜ್ ಪ್ರೆಷರ್ ಕ್ಯಾನ್ ಬಿ ನೆಗೆಟಿವ್. ಎಸ್ ಸರ್, ಕ್ಯಾನ್ ಬಿ ನೆಗೆಟಿವ್, can be positive also, and can it be 0? Yes, it can be 0 also and 0 also. Clear? Gauge pressure, atmospheric pressure 0 also. Any confusion? No confusion. Pressure andre enu anta define madide, atmospheric pressure and gauge pressure. Clear guys? Yes sir. Hagadre now clear. ಪ್ರೆಷರ್ ಇನ್ ಜನರಲ್ ನಾವು ಅರ್ಥ ಮಾಡ್ಕೊಂಡ್ವಿ, ಬಟ್ ಪ್ರೆಷರ್ ಆಫ್ ಅ ಫ್ಲೂಯಿಡ್ ಅಟ್ ರೆಸ್ಟ್, ಯಾವುದೇ ರೀತಿ ಮೋಷನ್ ಇಲ್ಲ, ಒಂದು ಫ್ಲೂಯಿಡ್ ಇದೆ. ಸೊ ಒಂದು ಬೀಕರಲ್ಲಿ ಲೆಟ್ ಅಸ್ ಕೀಪ್ ಅ ಫ್ಲೂಯಿಡ್. ಸೊ ಇಲ್ಲೇನಿದೆ, ಸೊ ದಿಸ್ ಇಸ್ ಅ ಬೀಕರ್. ಓಕೆ, ಈ ಬೀಕರಲ್ಲಿ, ಸೊ ದಿಸ್ ಈಸ್ ಅ ಬೀಕರ್. ಸೊ ವಾಟ್ ಈಸ್ ದಿಸ್ ಬೀಕರ್? ಸೊ ಈ ಬೀಕರಲ್ಲಿ ಸೊ ಏನು ಮಾಡಿದ್ದೀವಿ, ವಿ ಹ್ಯಾವ್ ಫಿಲ್ಡ್ liquid. So this beaker is full of liquid, ಅಥವಾ fluid. Liquid ಅಂದ್ರೆ more particular, but fluid in general can be gas or liquid. Okay, so fluid in a beaker. ಈಗ ಈ beaker ಒಳಗಡೆ what are we doing ಅಂದ್ರೆ, we are keeping an object. ಒಂದು ಆಬ್ಜೆಕ್ಟನ್ನು ಇಲ್ಲಿ ಇಡ್ತಾ ಇದ್ದೀನಿ. ಓಕೆ, ವಾಟ್ ಆರ್ ವಿ ಡೂಯಿಂಗ್, ವಿ ಆರ್ ಜಸ್ಟ್ ಕೀಪಿಂಗ್ ಎನ್ ಆಬ್ಜೆಕ್ಟ್. ಸೊ ದಿಸ್ ಇಸ್ ಅನ್ ಆಬ್ಜೆಕ್ಟ್ ಇನ್ ದ ಫ್ಲೂಯಿಡ್. ಸೊ
ಸಿ ಗೈಸ್, ಸೊ ಈ ಫ್ಲೂಯಿಡನ್ನು ನಾವು ಈ ಆಬ್ಜೆಕ್ಟನ್ನು ಫ್ಲೂಯಿಡ್ ಒಳಗಡೆ ಇಟ್ಟಾಗ, ಸೊ ದಿಸ್ ಈಸ್ ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟನ್ನು ಫ್ಲೂಯಿಡ್ ಒಳಗಡೆ ಇಟ್ಟಾಗ ದ ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ ಅಂದರೆ, ಫೋರ್ಸ್ ರೈಟ್, ಪ್ರೆಷರನ್ನು ಕೌಂಟ್ ಮಾಡ್ಬೇಕಾದ್ರೆ ನಾವು ಪರ್ಪೆಂಡಿಕ್ಯುಲರ್ ಪ್ರೆಷರನ್ನೇ ಕೌಂಟ್ ಮಾಡಬೇಕು. ಸೊ ಇಯರ್ ಫೋರ್ಸ್ ಏನಿದೆ, ಫೋರ್ಸ್ ಬಿಕಾಸ್ ಆಫ್ ಫ್ಲೂಯಿಡ್ is always perpendicular. ಸೊ ಈ ಥರ ಪರ್ಪೆಂಡಿಕ್ಯುಲರ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇನ್ ಆಲ್ ದ ಡೈರೆಕ್ಷನ್ ಏನು ಮಾಡ್ತಾ ಇದೆ, ಲಿಕ್ವಿಡ್ ಏನು ಮಾಡ್ತಾ ಇದೆ, ಆಬ್ಜೆಕ್ಟನ್ನು ಪುಷ್ ಮಾಡ್ತಾ ಇದೆ ಇನ್ವರ್ಡ್ಸ್. ಯಾಕೆ ವೈ? ಬಿಕಾಸ್ ಫ್ಲೂಯಿಡ್ as a property to reduce its surface area. ಸರ್ಫೇಸ್ ಏರಿಯಾನ ಫ್ಲೂಯಿಡ್ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಫ್ಲೂಯಿಡಿನ ಪ್ರಾಪರ್ಟಿ ಅದು. ಈ ಪ್ರಾಪರ್ಟಿ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಫ್ಲೂಯಿಡಿನ ಪ್ರಾಪರ್ಟಿ, ಟ್ರಸ್ಟ್ ಮೀ, ಸರ್ಫೇಸ್ ಏರಿಯಾನ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಫ್ಲೂಯಿಡ್ ಏನು ಮಾಡ್ತಾ ಇದೆ, ಒಳಗಡೆ ಇರೋ ಆಬ್ಜೆಕ್ಟನ್ನು ಎವ್ರಿ ಡೈರೆಕ್ಷನ್, ಇನ್ ಆಲ್ ದ ಡೈರೆಕ್ಷನ್ ಏನು ಮಾಡ್ತಾ ಇದೆ, ದಿಸ್ ಈಸ್ ಟ್ರೈಯಿಂಗ್ ಟು ಕಂಪ್ರೆಸ್ ಎಫ್ 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 ಎಫ್. ಸೊ ಹಾಗಾದರೆ ಈ ಕೇಸಲ್ಲಿ ನಾವು ಪ್ರೆಷರನ್ನು ಯಾವ ಥರ ಹೇಳ್ತೀವಿ ಅಂದರೆ, ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಓಕೆ, ದಿಸ್ ಇಸ್ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಸೊ ಇದನ್ನು ನಾವು ಆಬ್ಜೆಕ್ಟ್ ದೊಡ್ಡದಾಗಿರೋದ್ರಿಂದ ಸೊ ಇದನ್ನು ನಾವು ಆವರೇಜ್ ಪ್ರೆಷರ್ ಅಂತೇಳಿ ಕರಿತೀವಿ. ಬಟ್ ಪರ್ಟಿಕ್ಯುಲರ್ಲಿ ಅಟ್ ಅ ಪಾಯಿಂಟ್ ಪ್ರೆಷರನ್ನು ನಾವು ಹೇಳಬೇಕು ಅಂದರೆ, ಅಟ್ ಅ ಪಾಯಿಂಟ್ ಎಷ್ಟು ಪ್ರೆಷರ್ ಇದೆ ಅಂತ ಹೇಳಬೇಕು ಅಂದರೆ ಏನು ಮಾಡಬೇಕು, ವಿ ಹ್ಯಾವ್ ಟು ರೆಡ್ಯೂಸ್ ಏರಿಯಾ ಅಲ್ವಾ. ಸೊ ಪ್ರೆಷರ್ ಅಟ್ ಅ ಪಾಯಿಂಟನ್ನು ನಾವು ಹೇಳ್ಬೇಕಂದ್ರೆ ಪಿ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ಏರಿಯಾ ಟೆಂಡಿಂಗ್ ಟು 0. ಸೊ ಈ ಏರಿಯಾ ಸರ್ಫೇಸ್ ಏರಿಯಾ ಏನಿದೆ, ಸ್ಪಿಯರ್ ಅಂದರೆ ಸರ್ಫೇಸ್ ಏರಿಯಾ 4πr². ಸೊ ದ್ಯಾಟ್ ಸರ್ಫೇಸ್ ಏರಿಯಾ ಹ್ಯಾಸ್ ಟು ಬಿ ವೆರಿ ಸ್ಮಾಲ್. ಆಗ ನಾವು ಪ್ರೆಷರನ್ನು ರೈಟ್, ದಟ್ ಆವ್ರೇಜ್ ಪ್ರೆಷರನ್ನು ಪ್ರೆಷರ್ ಅಟ್ ಅ ಪಾಯಿಂಟ್ ಅಂತೇಳಿ ಕರಿಬೋದು. ಓಕೆ, ಫಸ್ಟ್ ಆಫ್ ಆಲ್ ಪ್ರೆಷರನ್ನು ನಾವು ಯಾವ ಥರ ಡಿಫೈನ್ ಮಾಡೋದು, ಫೋರ್ಸ್ ಬೈ ಏರಿಯಾ. ಬಟ್ ಈ ಏರಿಯಾನ ರೆಡ್ಯೂಸ್ ಮಾಡು, ಸೊ ದಟ್ ಏರಿಯಾ ಇಟ್ಸೆಲ್ಫ್ ಬಿಕಮ್ಸ್ ಅ ಪಾಯಿಂಟ್ ಅಂದಾಗ, ಸೊ ವಿ ಕಾಲ್ ದಟ್ ಆಸ್ ಪ್ರೆಷರ್ ಅಟ್ that point. Clear guys, right? So pressure is basically for area, but we are making area a point. That's why we are calling pressure at a point. Clear? So pressure of a fluid at rest. ಈ ಫ್ಲೂಯಿಡ್ ಏನಿದೆ ಒಳಗಡೆ ಇರೋ ಫ್ಲೂಯಿಡು, there is fluid, ಆ ಫ್ಲೂಯಿಡ್ ಮೋಷನಲ್ಲಿ ಇಲ್ಲ. ಓಕೆ, ದಟ್ ಈಸ್ ವೈ ಫೋರ್ಸ್ ಈಸ್ ಸೇಮ್ ಇನ್ ಆಲ್ ದ ಡೈರೆಕ್ಷನ್ಸ್. ಕ್ಲಿಯರ್? ಪ್ರೆಷರ್ ಅಟ್ ಅ ಪಾಯಿಂಟ್ ಡ್ಯೂ ಟು ಲಿಕ್ವಿಡ್. ಸೊ ಇಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ರೈಟ್. ಸೊ ಪ್ರೆಷರ್, ಈ ಆಬ್ಜೆಕ್ಟನ್ನು ನಾನು ಚಿಕ್ಕದ ಮಾಡಿದಾಗ, ಫುಲ್ ಏರಿಯಾ ರೆಡ್ಯೂಸ್ ಮಾಡಿದಾಗ, ಆ ಫೋರ್ಸ್ ಏನಿದೆ ರೈಟ್, ಆ ಫೋರ್ಸ್ ಈಸ್ ನಥಿಂಗ್ ಬಟ್ ಪ್ರೆಷರ್ ರೈಟ್. ಸೊ ನಾವು ಪರ್ಟಿಕ್ಯುಲರ್ ಆ ಪಾಯಿಂಟಲ್ಲೇ ಪ್ರೆಷರ್ ಬೇಕು ಅಂದರೆ ಏರಿಯಾನ ರೆಡ್ಯೂಸ್ ಮಾಡಬೇಕು, ಸೊ ದಟ್ ಏರಿಯಾ ಬಿಕಮ್ಸ್ ಅ ಪಾಯಿಂಟ್. ಬಟ್ ಇಲ್ಲಿ ಪ್ಯಾಸ್ಕಲ್ ಏನು ಹೇಳ್ತಾರೆ ಅಂದರೆ, ವಿ ಹ್ಯಾವ್ ಅ ಪ್ಯಾಸ್ಕಲ್ಸ್ ಲಾ. ವಾಟ್ ಪ್ಯಾಸ್ಕಲ್ ಸೇಸ್ ಇಸ್, ಏನು ಹೇಳ್ತಾರೆ ಅಂದರೆ, ಸೊ ಸಿಮಿಲರ್ ಸಿಚುವೇಶನ್. ಓಕೆ, ಸಿಮಿಲರ್ ಸಿಚುವೇಶನ್ನೇ ಬರಿತೀನಿ. ಏನು, ಬೀಕರ್ ಇದೆ. ಸೊ ಈ ಬೀಕರಲ್ಲಿ ಸೊ ವಿ ಹ್ಯಾವ್ ಲಿಕ್ವಿಡ್, ಒಳಗಡೆ ಲಿಕ್ವಿಡ್ ಇದೆ. ಓಕೆ, ಫ್ಲೂಯಿಡ್ ಇನ್ ಸಿಂಪಲ್ ಟರ್ಮ್ಸ್, ಅಥವಾ ಮೋರ್ ಜನರಲ್ ಆಗಿ ಫ್ಲೂಯಿಡ್ ಇದೆ. ಓಕೆ, ಫ್ಲೂಯಿಡ್ ಇದೆ, ಗ್ಯಾಸ್ ಇರ್ಬೋದು ಅಥವಾ ಲಿಕ್ವಿಡ್ ಇರ್ಬೋದು. ಸೊ ಈ ಫ್ಲೂಯಿಡಲ್ಲಿ ಸೊ ಒಂದು ಲೆವೆಲ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಐ ಆಮ್ ಐಡೆಂಟಿಫೈಯಿಂಗ್ ಒನ್ ಲೆವೆಲ್. ಓಕೆ, ಯಾವುದೋ ಒಂದು ಆರಿಜಾಂಟಲ್ ಲೆವೆಲನ್ನು ಐಡೆಂಟಿಫೈ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದಿಸ್ ಈಸ್ ಆರಿಜಾಂಟಲ್ ಲೆವೆಲ್. ಸೊ ಆರಿಜಾಂಟಲ್ ಲೆವೆಲ್. ಸೊ ಈ ಕೇಸಲ್ಲಿ
ಪ್ರೆಷರನ್ನು ಅಬ್ಸರ್ವ್ ಮಾಡಿದಾಗ ಈ ಪಾಯಿಂಟಲ್ಲಿ, ಓಕೆ, ಈ ಪಾಯಿಂಟಲ್ಲಿ ಪ್ರೆಷರನ್ನು ಅಬ್ಸರ್ವ್ ಮಾಡಿದಾಗ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಓಕೆ, ಪ್ರೆಷರ್, ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಪ್ರೆಷರ್, ಓಕೆ. ಸಿ ಫೋರ್ಸ್ ಯಾವ ಥರ ಇದೆ, ಇಲ್ಲೆಲ್ಲ ಫೋರ್ಸು ಎಲ್ಲ ಡೈರೆಕ್ಷನಲ್ಲೂ ಈ ಥರ ಇದೆ ಅಲ್ವಾ. ಸೊ ಈ ಥರ ಫೋರ್ಸ್ ಇದೆ, ಎಲ್ಲ ಡೈರೆಕ್ಷನಲ್ಲೂ ಫೋರ್ಸ್ ಇದೆ. ಸೊ ಎಲ್ಲ ಡೈರೆಕ್ಷನಲ್ಲೂ ಈ ಥರ ಫೋರ್ಸ್ ಇದೆ. ಸೊ ಇಲ್ಲೂ ಕೂಡ ಎಲ್ಲ ಡೈರೆಕ್ಷನಲ್ಲೂ ಈ ಥರ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ರೈಟ್, ಆ ಪಾಯಿಂಟಲ್ಲಿ. ಸೊ ಸಿಂಪಲಾಗಿ ಚಿಕ್ಕದಾಗಿ ಬರಿತಾ ಇದ್ದೀನಿ, ಎಲ್ಲ ಡೈರೆಕ್ಷನಲ್ಲೂ ಈ ಥರ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಅದೇ ಥರ ಇನ್ನೊಂದು ಪಾಯಿಂಟನ್ನು ನೋಡು, ರೈಟ್, ಇನ್ನೊಂದು ಪಾಯಿಂಟನ್ನು ನೋಡು, ಓಕೆ. ಸೊ ಇಲ್ಲೂ ಕೂಡ ಪ್ರೆಷರ್ ಈಸ್ ಪಿ. ವಾಟ್ ಪ್ಯಾಸ್ಕಲ್ ಸೆಡ್ ಈಸ್, ಸೊ ಪ್ಯಾಸ್ಕಲ್ ಏನು ಹೇಳಿದ್ರು ಅಂದರೆ, ಪ್ರೆಷರ್, ರೈಟ್, ಅಟ್ ಅ ಸೇಮ್ horizontal level is equal at all the points on that level, okay, on that level. ಸೊ ಈ ಹಾರಿಜಾಂಟಲ್ ಲೆವೆಲ್ ಅಲ್ಲಿ ಯಾವುದೇ ಪಾಯಿಂಟ್ ಅಲ್ಲಿ ನೀವು ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡು, ಪ್ರೆಷರ್ ವ್ಯಾಲ್ಯೂ ಏನಿದೆ ಸೇಮ್ ಇದೆ, ರೈಟ್. ಸೊ ದಿಸ್ ಈಸ್ ಹಾರಿಜಾಂಟಲ್ ಲೆವೆಲ್ 1, ಓಕೆ, ಓಕೆ, ಹಾರಿಜಾಂಟಲ್ ಲೆವೆಲ್ 1. ಈಗ ಏನು ಮಾಡ್ತಾ ಇದ್ದೀನಿ, ಇನ್ನೊಂದು ಹಾರಿಜಾಂಟಲ್ ಲೆವೆಲನ್ನು ನೋಡ್ತೀನಿ, ಓಕೆ, ಇನ್ನೊಂದು ಹಾರಿಜಾಂಟಲ್ ಲೆವೆಲನ್ನು ನೋಡ್ತೀನಿ. ಸೊ ಇಲ್ಲೂ ಕೂಡ ಅಗೇನ್ ಹಾರಿಜಾಂಟಲ್ ಲೆವೆಲ್ 2 ಅಂತ ಹೇಳ್ತಿದ್ದೀನಿ, ಲೆವೆಲ್ 2, ಓಕೆ. ಸೊ ದಿಸ್ ಈಸ್ ಹಾರಿಜಾಂಟಲ್ ಲೆವೆಲ್ 2. ಸೊ ಇಲ್ಲೂ ಕೂಡ ಎನಿ ಪಾಯಿಂಟ್ ಯು ಅಬ್ಸರ್ವ್, ಸಿ ಕೇಸ್ 1 ಇದ್ದಿರೋದ್ರಿಂದ P1, ಸೊ P1 ಆಲ್ ದ ವ್ಯಾಲ್ಯೂಸ್ ಆಫ್ P1 ಇಸ್ ದ ಸೇಮ್. ಸೊ ಅದೇ ಥರ P2 ಎನಿ ಪಾಯಿಂಟ್ ಆನ್ ದಿಸ್ ಲೆವೆಲ್, ಓಕೆ, P2. ಸೊ ಈ ಲೆವೆಲಲ್ಲೂ ಕೂಡ ಪ್ರೆಷರ್ ವಿಲ್ ಬಿ ಸೇಮ್. ಕ್ಲಿಯರ್? ದಿಸ್ ಈಸ್ ಪ್ಯಾಸ್ಕಲ್ಸ್ ಲಾ. ಸೊ based on that we will look at the variation of pressure with depth. ಯಾಕಂದರೆ ಸರ್ ಈ ಲೆವೆಲಲ್ಲೂ ಪ್ರೆಷರ್ ಸೇಮು, ಈ ಲೆವೆಲಲ್ಲಿ ಪ್ರೆಷರ್ ಸೇಮು, ಬಟ್ is there a difference between P1, P2? Is there a difference? Is there a difference between P1 and P2? Answer is yes. And if this level 1, okay, if this level 1 itself illide andre, okay, ee level 1 illide andre, if P1, see, if level 1 athwa P1 level 1 is at atmospheric level athwa sea level. So ಈ ಲೆವೆಲ್ 1 ಏನಿದೆ, if this level 1 is at sea level ಅಂದ್ರೆ then P is equal to atmospheric pressure. So pressure on that level is atmospheric pressure, right? So ಹಾಗಾದ್ರೆ ಸರ್ ಕೆಳಗಡೆ ಹೋದ್ರೆ ಏನಾಗುತ್ತೆ, ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ವೇರಿಯೇಷನ್ ಏನಾಗುತ್ತೆ ವಿತ್ ಪ್ರೆಷರ್, ರೈಟ್, ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಹಾಗಾದರೆ ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ಸೊ ಗೈಸ್ ಸಿಮಿಲರ್ ಕೇಸ್ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ, ಸೊ ವಿ ಆರ್ ಟೇಕಿಂಗ್ ಅಗೇನ್ ಬೀಕರ್. ಸೊ ಯಾಕೆ, ಜಸ್ಟ್ ಟು ಕಂಟೈನ್ ದ ಫ್ಲೂಯಿಡ್, ಟೇಕಿಂಗ್ ಅ ಬೀಕರ್. ಸೊ ದಿಸ್ ಇಸ್ ಅ ಬೀಕರ್ ಆರ್ ಅ ಕಂಟೈನರ್. ಸೊ ಇಲ್ಲಿ ಸೊ ಈ ಕಂಟೈನರಲ್ಲಿ ಏನಿದೆ ಅಂದರೆ, ಆಸ್ ಅ ಲಿಕ್ವಿಡ್ or a fluid of density, this has a fluid of density rho. So idro, right, ee beaker, ee container na opening enide, it is level to the sea level, okay, it is level to the sea level. andre ee level enide ide namma sea level, a beaker na opening enide that itself is sea level. Okay guys, so this is sea level.
ಹಾಗಾದರೆ ಇಲ್ಲಿ ಪ್ರೆಷರ್ ಏನಿರುತ್ತೆ, ಪ್ರೆಷರ್ ಈಸ್ ಪಿ ಎ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಹಾಗಾದರೆ if I come down a level down, ಸರಿ, ಏನಿದು some level, ಓಕೆ, ಇಟ್ ಈಸ್ ಲೆವೆಲ್ ಸಮ್ ಅದರ್ ಲೆವೆಲ್. ಬಟ್ ಈ ಸಿ ಲೆವೆಲಿಂದ ಇದರ ಹೈಟ್ ಏನಿದೆ ಅಂದರೆ, ಸಿ ಲೆವೆಲಿಂದ ದಿಸ್ ಹ್ಯಾಸ್ ಅ ಹೈಟ್. ಸೊ ಇಲ್ಲಿಂದ ಎಲ್ಲಿಗಿರುವ ಹೈಟ್ ಎಷ್ಟಪ್ಪ ಅಂದರೆ, ದಿಸ್ ಹೈಟ್ ಈಸ್ ಎಚ್. ಓಕೆ, ಸಿ ಗೈಸ್, ದಿಸ್ ಹೈಟ್ ಈಸ್ ಎಚ್. ಕ್ಲಿಯರ್? ದಿಸ್ ಹೈಟ್ ಈಸ್ ಎಚ್. ಸೊ ಹಾಗಾದರೆ ಈ ಲೆವೆಲಲ್ಲಿ ಪ್ರೆಷರ್ ಪಿ, ರೈಟ್, ಈ ಲೆವೆಲಲ್ಲಿ ಪ್ರೆಷರ್ ಪಿನ ನಾವು ಯಾವ ಥರ ಬರಿಬೋದು? ಈ ಲೆವೆಲಲ್ಲಿ ನಾವು ಪ್ರೆಷರ್ ಪಿನ ಬರಿಬೇಕು ಅಂದರೆ, ಸಿ, ಪ್ರೆಷರ್ ಅಟ್ ಪಿ, ರೈಟ್. ಸೊ let us do calculation. Pressure at P, right, at P, okay, level 1, okay, pressure at P is equal to, right, pressure C, pressure anta baribodu C, weight, pressure is nothing but what pa, ಈ ಲೆವೆಲಲ್ಲಿ ಪ್ರೆಷರ್ ಎಷ್ಟಿದೆ ಅಂದರೆ ಅಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತೇಳಿ ನನಗೆ ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್. ಸೊ ಈಗ ಇಲ್ಲಿ ಮೇಲ್ಗಡೆ, ಇದರಿಂದ ಮೇಲ್ಗಡೆ ಇರೋದು ಏನು, ಅಟ್ಮಾಸ್ಫಿಯರು. ಸೊ ವೆಯ್ಟ್ ಆಫ್ ಅಟ್ಮಾಸ್ಫಿಯರ್, ರೈಟ್, ವೆಯ್ಟ್ ಆಫ್ ಅಟ್ಮಾಸ್ಫಿಯರ್ ಪ್ಲಸ್ ವೆಯ್ಟ್ ಆಫ್ ಫ್ಲೂಯಿಡ್, ಇಲ್ಲಿರೋ ಫ್ಲೂಯಿಡ್. ಓಕೆ, ಸಿ, ಇಷ್ಟರಲ್ಲಿರೋ ಫ್ಲೂಯಿಡ್ಡು, ಓಕೆ, ಇದೇನಿದು ನಮ್ದು ಇಮ್ಯಾಜಿನರಿ ಏರ್ ಕಾಲಮ್ ಇಲ್ಲಿದೆ ಅಲ್ವಾ. ಸೊ ದಿಸ್ ಇಸ್ ಇಮ್ಯಾಜಿನರಿ ಏರ್ ಕಾಲಮ್. ಸೊ ಇಲ್ಲಿಂದ ಮೇಲ್ಗಡೆ ಟಿಲ್ ದ ಎಂಡ್ ಆಫ್ ಅಟ್ಮಾಸ್ಫಿಯರ್ ತನಕ ಇರೋದು ವೇಟ್ ಆಫ್ ಅಟ್ಮಾಸ್ಫಿಯರ್, ಕರೆಕ್ಟ್. ಅಂಡ್ ಈ ಸಿ ಲೆವೆಲಿಂದ ಈ ಲೆವೆಲ್ ತನಕ ಇರೋದು ವೇಟ್ ಆಫ್ ಫ್ಲೂಯಿಡ್, ರೈಟ್. ಸೊ ದಟ್ ಈಸ್ ವೇಟ್ ಆಫ್ ಫ್ಲೂಯಿಡ್. ಸೊ ಇದೆಲ್ಲ ಏನಾಗ್ತಾ ಇದೆ, ಈಸ್ ಅಪ್ಲೈಡ್ ಆನ್ ಯಾರ ಮೇಲೆ, ಈ ಏರಿಯಾ ಮೇಲೆ, ರೈಟ್. ಸೊ ದಿಸ್ ಏರಿಯಾ. ಸೊ ಹಾಗಾದರೆ ಡಿವೈಡೆಡ್ ಬೈ ಏರಿಯಾ, right, divided by area. So guys, pressure at P is equal to this. But weight of atmosphere by area ಏನು, weight of atmosphere by area is PA, right. So weight of atmosphere by area is PA. And weight of fluid ಏನು, mass of a fluid, right, mass of a fluid, okay, mass of this fluid, I'm calling it as equal to small m. Okay, this mass of fluid, see guys, fluid ಯಾವುದ್ರದ್ದು ನೋಡ್ತಾ ಇರೋದು ನಾನು, ಜಸ್ಟ್ ಈ ಫ್ಲೂಯಿಡ್. ಓಕೆ, ದಿಸ್ ಏನಿದೆ ಇಲ್ಲಿ ಫ್ಲೂಯಿಡು, ಇಷ್ಟನ್ನ ನೋಡ್ತಾ ಇದ್ದೀನಿ. ಸಿ, ಇದು ಸಮುದ್ರದ ನೀರು ಆಗಿರ್ಬೋದು ಅಥವಾ ಮತ್ತೆ ಯಾವುದೋ ಗ್ಯಾಸ್ ಆಗಿರ್ಬೋದು, ಬಟ್ ಸಿ ಲೆವೆಲ್ ಅಷ್ಟೇ. ಮಾಸ್ ಆಫ್ ಫ್ಲೂಯಿಡ್ ಎಮ್. ಬಟ್ ನಮಗಿಲ್ಲಿ ಬೇಕಿರೋದು ವೇಟ್, ಮಾಸ್ ಇಂಟು ಜಿ ಬೈ ಏರಿಯಾ, ಮಾಸ್ ಇಂಟು ಜಿ ಬೈ ಏರಿಯಾ. ಏನು ಮಾಡಿದೆ, ವೆಯ್ಟ್ ಆಫ್ ಫ್ಲೂಯಿಡ್ ಬೈ ಏರಿಯಾ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ವೆಯ್ಟ್ ಆಫ್ ಫ್ಲೂಯಿಡನ್ನ ಬರೀಬೇಕು ಅಂದರೆ ಮಾಸ್ ಆಫ್ ಫ್ಲೂಯಿಡ್ ಗೊತ್ತಿರಬೇಕು, ಅದಕ್ಕೆ ಎಮ್. ಬಟ್ ಮಾಸ್ ಆಫ್ ಫ್ಲೂಯಿಡ್ ಆ್ಯಕ್ಚುಲಿ ಗೊತ್ತಿರಬೇಕಾ? ನೋ. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಡೆನ್ಸಿಟಿ. ಸೊ ಡೆನ್ಸಿಟಿ ಗೊತ್ತಿರಬೇಕು, ರೈಟ್, ಡೆನ್ಸಿಟಿ ಗೊತ್ತಿರಬೇಕು. ಅದಕ್ಕೆ ನಾನು ಇಲ್ಲಿ ಡೆನ್ಸಿಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಪಿ ಎ ಪ್ಲಸ್ ಮಾಸ್ ಇಸ್ ಈಕ್ವಲ್ ಟು ವಾಟ್, ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಡೆನ್ಸಿಟಿ, ಸೊ ಗೈಸ್, ಡೆನ್ಸಿಟಿ ಆಫ್ ವಾಟ್, ಫ್ಲೂಯಿಡ್. ಈ ಫ್ಲೂಯಿಡ್ ಇದೆಯಲ್ಲ ಅದರ ಡೆನ್ಸಿಟಿ ಇಂಟು ವಾಲ್ಯೂಮ್ ಆಫ್ ಫ್ಲೂಯಿಡ್, ಇದರ ವಾಲ್ಯೂಮ್. ಓಕೆ, ದಿಸ್ ವಾಲ್ಯೂಮ್ ಆಫ್ ಫ್ಲೂಯಿಡ್ ಇಂಟು ಜಿ ಡಿವೈಡೆಡ್ ಬೈ ಏರಿಯಾ. ಓಕೆ ಸರ್, ಹಾಗಾದರೆ ಏರಿಯಾ ಏನು? ದಿಸ್ ಏರಿಯಾ ಈಸ್, ಸಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈ ಏರಿಯಾ ಏನಿದೆ, ಸೊ ಈ ಲೆವೆಲ್ ಎಷ್ಟು ನಾವು ಫೋರ್ಸನ್ನು ಅಬ್ಸರ್ವ್ ಮಾಡ್ತಾ ಇದೀವೋ, ಎಷ್ಟು ಏರಿಯಾದ ಮೇಲೆ ಫೋರ್ಸನ್ನು ಅಬ್ಸರ್ವ್ ಮಾಡ್ತಾ ಇದೀವೋ
ಅದರ ವ್ಯಾಲ್ಯೂ ವಿಚ್ ಇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಏರಿಯಾ ಆಫ್ CS is equal to A. So this area times H ಏನು is nothing but volume, right? So ಹಾಗಾದರೆ this volume is A into H. Okay, this volume is equal to ಏನು A into H. So ಈ ವಾಲ್ಯೂಮ್ ಏನಿದೆ this volume is A into H. ಸೊ ಇಲ್ಲಿ ನಾನು A into H ನ ಟೈಪ್ ರೈಟ್ ಬರೆದ್ರೆ A ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು H. ಸೊ ಪ್ರೆಷರ್ ಅಟ್ P is equal to simply PA plus rho density of fluid into G into H. Clear guys? Simple. ಸಬ್ಸ್ಟಿಟ್ಯೂಷನ್ ನಾನು ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಯಾಕೆ ಬರದೆ ಅಂದರೆ V is equal to A into H. ಸೊ A ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು H, ರೋ G H. ಕ್ಲಿಯರ್? P is equal to ರೋ G H. ಸೊ ಹಾಗಾದರೆ ಸರ್ ಇಫ್ ಐ ಗೋ ಡೌನ್ ಲಿಟಲ್ ಇನ್ ದ ಸೇಮ್ ಫ್ಲೂಯಿಡ್ ಏನಾಗುತ್ತೆ? ಫೈನ್, ಏನೂ ಆಗಲ್ಲ, H ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಪ್ರೆಷರ್ ಜಾಸ್ತಿ ಆಗುತ್ತೆ ಅಷ್ಟೇ. ಕ್ಲಿಯರ್ ಸರ್? ಇಟ್ಸ್ ದಟ್ ಸಿಂಪಲ್. ಎಸ್ ರೈಟ್. ಸೊ ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್ ಆ್ಯಕ್ಚುಲಿ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಡಿಪೆಂಡ್ಸ್ ಆನ್ ಯಾರ ಮೇಲೆ? ಡೆನ್ಸಿಟಿ. ಓಕೆ, ಸಿ ಲೆವೆಲ್ ಕೆಳಗಡೆ, ಸಿ ಲೆವೆಲ್ ತನಕ ಒಂದು ಪ್ರೆಷರ್ ಇದೆ. ಸರ್ ನಾನಿವಾಗ ಕೆಳಗೆ ಹೋಗ್ತಾ ಇದ್ದೀನಿ, ಪ್ರೆಷರ್ ಏನು? ಯಾವ ಮೀಡಿಯಮಲ್ಲಿ ಕೆಳಗಡೆ ಹೋಗ್ತಾ ಇದೆಯಾ ನೀನು? ಸಾಲ್ಟ್ ವಾಟರಲ್ಲಿ ಕೆಳಗಡೆ ಹೋಗ್ತಾ ಇದೆಯಾ? ಅದರ ಡೆನ್ಸಿಟಿ ಏನು? ಕ್ಲೋಸ್ ಟು ವಾಟರ್ 10 to the power 3 kg. ಅಥವಾ ಅರ್ಥಳ್ಳೆ ಒಳಗಡೆ ಹೋಗ್ತಾ ಇದೆಯಾ? ನಾವು ಅರ್ಥಲ್ಲೇ ಗುಂಡಿ ತೊಳ್ಕೊಂಡು ಕೆಳಗಡೆ ಹೋಗ್ಬೋದಲ್ಲ, ರೈಟ್? ಮಣ್ಣಲ್ಲಿ, ರೈಟ್? ಡಿಗ್ ಅ ಹೋಲ್, ಗೆಟ್ ಇನ್ ಟು ದ ಅರ್ತ್. ಆಗೇನಾಗುತ್ತೆ? ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕಂದರೆ ಮಾಸ್, ಅರ್ಥಿನ ಮಾಸ್, ನಾವು ಕೆಳಗಡೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ವೆಯ್ಟ್ ಕಾಲಮ್ ಏನಿದೆ ಜಾಸ್ತಿ ಇದೆ, ರೈಟ್? ಕ್ಲಿಯರ್? ಬಟ್ ಸಿ ಲೆವೆಲ್ಗಿಂತ ಇನ್ನೂ ತಗ್ಗು ಪ್ರದೇಶಗಳಿರುತ್ತೆ ಕೆಲವು, ರೈಟ್? ಸಿ ಲೆವೆಲ್ಗಿಂತ ಇನ್ನೂ ತಗ್ಗು ಪ್ರದೇಶ ಇರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ ಯಾವ ಥರದ್ದು ಅಂದರೆ ಅರೌಂಡ್ ಸಿ ಲೆವೆಲಲ್ಲೇ ತಗ್ಗು ಪ್ರದೇಶ ಇರುತ್ತಲ್ಲ, ಅವಾಗ ನಾವು ಅಲ್ಲಿ ಕೆಳಗಡೆ ಹೋದಾಗ, ಸಿ ಗೈಸ್ ಅಬ್ಸರ್ವ್, ಸೊ ದಿಸ್ ಇಸ್ ಸಿ ಲೆವೆಲ್, ರೈಟ್? ಇದು ಸಿ ಲೆವೆಲ್. ಸೊ ಈ ಸಿ ಲೆವೆಲಲ್ಲಿ ಐ ಆಮ್ ಕ್ಲಾಸಿಫೈಯಿಂಗ್, ಏನು ಮಾಡ್ತಾ ಇದ್ದೀನಿ? ಸಿ ಲೆವೆಲಲ್ಲೇ ದಿಸ್ ಇಸ್ ಸಿ, ಓಕೆ, ಈ ಸಿ, ಬಟ್ ದಿಸ್ ಇಸ್ ಜಸ್ಟ್ ಏರ್, ರೈಟ್? ಇದು ಜಸ್ಟ್ ಗುಂಡಿ, ಬಟ್ ಇದು ಆ್ಯಕ್ಚುಲಿ ಸಿ. ಸೊ ಇಲ್ಲಿ ಇನ್ನೊಂದು ಯಾವುದೋ ಲೇಯರ್ನ ತೊಗೊತಾ ಇದ್ದೀನಿ, ಲೆವೆಲ್, ಓಕೆ? ಇನ್ನೊಂದು ಯಾವುದೋ ಲೆವೆಲಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಲೆವೆಲ್ ಇದೇನಿದು? ದಿಸ್ ಇಸ್ ಆಲ್ ಸಿ, ಓಕೆ? ದಿಸ್ ಇಸ್ ಆಲ್ ಸಿ, ಬಟ್ ದಿಸ್ ಇಸ್ ಜಸ್ಟ್ ಏರ್ ಕಾಲಮ್, ಓಕೆ? ಸೊ ಇಲ್ಲಿ ಈ ಲೆವೆಲಲ್ಲಿ ನಾನು ಪ್ರೆಷರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಓಕೆ? ಪ್ರೆಷರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಓಕೆ? ದಿಸ್ ಇಸ್ P1 ಆ್ಯಂಡ್ ದಿಸ್ ಇಸ್ P2. Is P1 equal to P2? Yes sir. Why? Pascal's law. Pressure is same on the same horizontal level. Wrong. Pascal's law is only valid for that liquid, for that fluid, okay? But ಇಲ್ಲಿ ಆ್ಯಕ್ಚುಲಿ ನಾವೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ? ವಿ ಆರ್ ಕಂಪೇರಿಂಗ್ ಲೆವೆಲ್ಸ್, ಹಾರಿಜಾಂಟಲ್ ಲೆವೆಲ್ಸ್ ಆಫ್ ಬೇರೆ ಎರಡು ಫ್ಲೂಯಿಡ್ಸ್ದು. ಸೊ ವಿಚೆವರ್ ಆ್ಯಸ್ ಮೋರ್ ಡೆನ್ಸಿಟಿ, ಯಾಕಂದರೆ P1 is equal to, ಸಿ ದಿಸ್ ಸಿ ಲೆವೆಲ್, ಇಲ್ಲಿ ಪ್ರೆಷರ್ ಏನಿರುತ್ತೆ? PA, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಲ್ಲೇನಿದೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ P1 ಈಕ್ವಲ್ ಟು P ಅಟ್ಮಾಸ್ಫಿಯರಿಕ್ ಅಂಡ್ ಈ ಹೈಟ್ ಏನಿದೆ? H, ಓಕೆ? ರೋ G H. ಬಟ್ ರೋ ಆಫ್ ದಿಸ್, ರೋ ಏನಿದೆ? ರೋ ಆಫ್ ಸಾಲ್ಟ್ ವಾಟರ್, ಯಾಕಂದರೆ ದಿಸ್ ಇಸ್ ಸಿ, ಸಾಲ್ಟ್ ವಾಟರ್. ಬಟ್ ಇಲ್ಲಿ P2 ಏನಿದೆ? PA ಪ್ಲಸ್ ರೋ G H. ಬಟ್ ಈ ರೋ ಏನಿದೆ? ರೋ ಆಫ್ ದಿಸ್ ರೋ ಇಸ್ ಡೆನ್ಸಿಟಿ ಆಫ್
ಏರ್. ದಟ್ ಈಸ್ ವೈ ನಾನು ಸೇಮ್ ಲೆವೆಲಿಗೆ ಹೋಗಿರ್ಬೋದು, ಬಟ್ ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಇಲ್ಲಿ, ಯಾಕಂದರೆ ಮೋರ್ ಮಾಸ್ ಕೆಳಗಡೆ ನೀನು ಹೋಗಿದೀಯ. ಇಲ್ಲಿ ಕೆಳಗಡೆ ಹೋಗಿರ್ಬೋದು, ಬಟ್ ಎಷ್ಟು ಮಾಸ್ ಕೆಳಗಡೆ ಹೋಗಿದ್ವಿ, ಏರ್ ಹ್ಯಾಸ್ ಲೆಸ್ ಮಾಸ್ ಅಲ್ವಾ. ಕ್ಲಿಯರ್ ಗೈಸ್, ಕನ್ಸೆಪ್ಚುಯಲಿ ಕ್ಲಿಯರ್? ಎಸ್ ಸರ್. ಹಾಗಾದರೆ ಹೈಡ್ರೋಸ್ಟ್ಯಾಟಿಕ್ ಪ್ಯಾರಡಾಕ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಇಲ್ಲಿ ಆನ್ ಫಿಲ್ಲಿಂಗ್ ವಿತ್ ವಾಟರ್ ದ ಲೆವೆಲ್ ಇನ್ ದ 3 ವೆಸಲ್ಸ್ ಈಸ್ ಸೇಮ್. ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ವಿ ಹ್ಯಾವ್ ಅ ಪೈಪ್. ಇಲ್ಲಿ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಸೇಮ್ ಹಾರಿಜಾಂಟಲ್ ಲೆವೆಲ್. ಇಲ್ಲಿ ಏನಿದೆ ಅಂದರೆ ಒಂದು ಪೈಪ್ ಇದೆ. ದಿಸ್ ಪೈಪ್ ಈಸ್ ಕನೆಕ್ಟೆಡ್ ಟು 3 different vessels. Okay, 3 different vessels. This pipe is connected to 3 different vessels. So ಯಾವ ಥರದ ವೆಸಲ್ಸ್ ಅಂದರೆ, ಸಿ ಒಂದು ಅಬ್ಸರ್ವ್ ಮಾಡಿ, ಒಂದು ವೆಸಲ್ ಏನಿದೆ, ಸೊ ದಿಸ್ ಈಸ್ ಜಸ್ಟ್ ಲೈಕ್ ದಿಸ್, ಈ ಥರ ಇದೆ, ಜಸ್ಟ್ ಈ ಥರ ಇದೆ. ಓಕೆ, ಈ ಥರ ಇದೆ. Another one, right? Another one, ಇದನ್ನೇ ಯೂಸ್ ಮಾಡೋಣ. Another one ಈ ಥರ ಇದೆ. So let me complete it, just a second. ಈ ಥರ ಇದೆ. ಓಕೆ, ಕ್ಲಿಯರ್ ಗೈಸ್? ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ನಾನು ಏನು ಬರಿತಾ ಇದ್ದೀನಿ ಅಂತ? ಈ ಪೈಪಿನ ಎಕ್ಸ್ಟೆನ್ಷನ್ ನಾನು ಬರಿತಾ ಇದ್ದೀನಿ. ಓಕೆ, ಅಷ್ಟೇ. ಸೊ ಈ ಲೆವೆಲ್ ಏನಿದೆ ಈ ಥರ ಇದೆ, ಇದು ಈ ಥರ ಇದೆ. ಆ್ಯಂಡ್ ಅನದರ್ ಒನ್ ಯಾವ ಥರ ಇದೆ ಅಂದರೆ, ಸೊ ವಿ ಹ್ಯಾವ್ ಅನದರ್ ಒನ್ ಸಿಂಪ್ಲಿ ಒಂದು ಬಾಕ್ಸ್ ಥರ ಇದೆ. ಇಲ್ಲಿ ನಾನು ನಿಮಗೇನು ಕ್ವಶನ್ ಕೇಳ್ತಿದ್ದೀನಪ್ಪ ಅಂದರೆ, ಸೊ ವೆನ್ fluid is coming, so fluid is coming like this, fluid ಬರ್ತಾ ಇದೆ. ಓಕೆ, ಫ್ಲೂಯಿಡ್ ಎಂಟ್ರಿ ಕೊಡ್ತಾ ಇದೆ. ಸೊ ಇಲ್ಲಿ ವಿಚ್ ಒನ್, ರೈಟ್? ಸಿ ವಿಚ್ ಒನ್ ಅನ್ನೋದಕ್ಕಿಂತ ವಿಚ್ ಒನ್ ಅಂತ ಹೇಳಬೇಕು ಅಂದರೆ ನಾನು ಆ್ಯಕ್ಚುಲಿ, ಸೊ ಜಸ್ಟ್ ಅ ಸೆಕೆಂಡ್, ಲೆಟ್ ಮಿ ಕಂಪ್ಲೀಟ್ ಇಟ್ ಕ್ಲಿಯರ್ಲಿ. ಇದು ಎಲ್ಲದ್ರದ್ದು ಲೆವೆಲ್ ಸೇಮ್ ಇದೆ. ಸೊ 3 ಡಿಫ್ರೆಂಟ್ ಸ್ಟ್ರಕ್ಚರ್ ಇದೆ. ನಾನು ಫ್ಲೂಯಿಡ್ ಇಲ್ಲಿ ಒಳಗಡೆ ಬಂದಾಗ ವಿಚ್ ಸ್ಟ್ರಕ್ಚರ್ ಗೆಟ್ಸ್ ಫಿಲ್ಡ್ ಫಸ್ಟ್? ಆಸ್ಕಿಂಗ್ ದ ಕ್ವಶನ್, ವಿಚ್ ಸ್ಟ್ರಕ್ಚರ್ ಗೆಟ್ಸ್ ಫಿಲ್ಡ್ ಫಸ್ಟ್? ಓಕೆ, ದಿಸ್ ಇಸ್ ದ ಕ್ವಶನ್. ಬಟ್ ಕಂಡೀಷನ್ ಏನಂದರೆ, ಈ ಹಾರಿಜಾಂಟಲ್ ಲೆವೆಲ್ ಏನಿದೆ, ದಿಸ್ ಲೆವೆಲ್ is the same. ಓಕೆ, ಈ ಲೆವೆಲ್ ಏನು ಬರಿತಾ ಇದ್ದೀನಿ, ಎಲ್ಲಾದರೂ ಹೈಟ್ ಕೂಡ ಸೇಮ್ ಇದೆ. ಓಕೆ, ದಿಸ್ ಇಸ್ ಸೇಮ್. ಕ್ಲಿಯರ್? ಕ್ವಶನ್ ಇಸ್ ವಿಚ್ ಸ್ಟ್ರಕ್ಚರ್ ಗೆಟ್ಸ್ ಫಿಲ್ಡ್ ಫಸ್ಟ್? ಲಿಕ್ವಿಡ್ ಬಂದಾಗ ಸೊ ಇದು ಫಸ್ಟ್ ಫಿಲ್ ಆಗುತ್ತೋ, ಇದು ಫಸ್ಟ್ ಫಿಲ್ ಆಗುತ್ತೋ, ಇದು ಫಸ್ಟ್ ಫಿಲ್ ಆಗುತ್ತೋ. ಓಕೆ, ದಟ್ ಈಸ್ ದ ಕ್ವಶನ್. ಆನ್ ಫಿಲ್ಲಿಂಗ್ ವಿತ್ ವಾಟರ್ ದ ಲೆವೆಲ್ ಇನ್ ದ 3 ವೆಸಲ್ಸ್ is ಆರ್ ಯು ಥಿಂಕಿಂಗ್ ಸರ್ ಈ ಫಸ್ಟ್ ಒನ್ ಚಿಕ್ಕದಿದೆಯಲ್ಲ ಅದು ಫಿಲ್ ಆಗುತ್ತೆ, ಯಾಕಂದರೆ ಫಸ್ಟು ಅದು ಚಿಕ್ಕದಿದೆ? ನೋ, ರಿಮೆಂಬರ್ ಪಾಸ್ಕಲ್ಸ್ ಲಾ, ಸೇಮ್ ಫ್ಲೂಯಿಡ್ ಇದ್ದಾಗ ಪ್ರೆಷರ್ ಆನ್ ದ ಸೇಮ್ ಹಾರಿಜಾಂಟಲ್ ಲೆವೆಲ್ ವಿಲ್ ಬಿ ಸೇಮ್. ಸೊ ಯಾವುದು ಫಸ್ಟ್ ಫಿಲ್ ಆಗಲ್ಲ, ನನ್ ಆಫ್ ದೆಮ್ ಗೆಟ್ಸ್ ಫಿಲ್ಡ್, ನನ್, ಬಟ್ ಆಲ್ ಟುಗೆದರ್. ಓಕೆ, ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿದರೆ ಸೊ ಏನಾಗ್ತಾ ಇದೆ, ಸೊ ಲಿಕ್ವಿಡ್ ಬರ್ತಾ ಇದೆ. ಸೊ ದಿಸ್ ಲಿಕ್ವಿಡ್ ಫ್ಲೂಯಿಡ್ ವಿಚ್ ಇಸ್ ಕಮಿಂಗ್, ಬೇರೆ ಕಲರ್ ಹಾಕೋಣ ಸೊ ದಟ್ ಯು ಕ್ಯಾನ್ ಡಿಫ್ರೆನ್ಶಿಯೇಟ್. ಸೊ ಇಲ್ಲಿ ಫ್ಲೂಯಿಡ್ ಇದೆಯಲ್ಲ, ದಿಸ್ ಫ್ಲೂಯಿಡ್ ಎಂಟ್ರಿಂಗ್ reaches the same level, okay, same level in all the 3 vessels. Okay, all the 3 vessels ಅಲ್ಲಿ ಸೇಮ್ ಲೆವೆಲ್ನ ರೀಚ್ ಆಗಿದೆ ಅನ್ನೋದಕ್ಕಿಂತ ರೀಚ್ ಆಗುತ್ತೆ. ದಿಸ್ ಇಸ್ ದ ಪ್ರಿಡಿಕ್ಷನ್, ರೀಚ್ ಆಗತ್ತೆ.
ಓಕೆ. ಆಲ್ದೋ ದೇ ಮೈಟ್ ಹೋಲ್ಡ್ ಅಲ್ವಾ, ಡಿಫ್ರೆಂಟ್ ಕ್ವಾಂಟಿಟಿ ಆಫ್ ವಾಟರ್ ಇರ್ಬೋದು. ಇಲ್ಲಿ ಕಡಿಮೆ ಇದೆ, ಇಲ್ಲಿ ಕಡಿಮೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ರೈಟ್. ಬಟ್ ಎಚ್ ಇಸ್ ಸೇಮ್, ದಿಸ್ ಎಚ್ is same, this is H, although this is V. ಇದನ್ನ ಸ್ಟ್ರಕ್ಚರ್ 1 ಅಂತೀನಿ, 2 ಅಂತೀನಿ, 3 ಅಂತೀನಿ. ಸೊ ಇಲ್ಲಿ V2 ವಾಲ್ಯೂಮ್ ಆಫ್ ಲಿಕ್ವಿಡ್ ಇನ್ಸೈಡ್ 2 is greater than V3 is greater than V1. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಲಿಕ್ವಿಡ್ ಎಲ್ಲಿಗೆ ರೈಸ್ ಆಗುತ್ತೆ ಅಂದರೆ ಸೇಮ್ ಹಾರಿಜಾಂಟಲ್ ಲೆವೆಲ್ಗೆ ರೈಸ್ ಆಗುತ್ತೆ. ಕ್ಲಿಯರ್? ದಟ್ ಇಸ್ ದ ಪಾಯಿಂಟ್. ಸೊ ಹೈಡ್ರೋಸ್ಟ್ಯಾಟಿಕ್ ಪ್ಯಾರಾಡಾಕ್ಸ್ ಇಸ್ ದಟ್. ಸೊ ಯಾವುದೇ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರಬೇಕಾದ್ರೆ ನಮ್ಗೆ ಇದು ಐಡಿಯಾ ಇರಬೇಕು. ಸೇಮ್ ಲಿಕ್ವಿಡ್ ಇತ್ತು ಅಂದರೆ, ಸೊ ಸಿಮಿಲರ್ ಹಾರಿಜಾಂಟಲ್ ಲೆವೆಲಲ್ಲಿ ಪ್ರೆಷರ್ ಹ್ಯಾಸ್ ಟು ಬಿ ಸೇಮ್. ಸೊ ಇಲ್ಲಿ ಪ್ರೆಷರ್, ಇಲ್ಲಿ ಪ್ರೆಷರ್ ಹ್ಯಾಸ್ ಟು ಬಿ ಸೇಮ್. ಓಕೆ, ದಟ್ ಈಸ್ ದ ಪಾಯಿಂಟ್. ಓಕೆ, ಎಸ್ ಸರ್. ಇದರ ಬೇಸಿಸ್ ಮೇಲೆ ನಾವು ಇದುವರೆಗೂ ಏನು ಸ್ಟಡಿ ಮಾಡಿದ್ವೋ ಇದ್ರ ಬೇಸಿಸ್ ಮೇಲೆ ಒಂದು ಪ್ರಿನ್ಸಿಪಲ್ ಇದೆ, ಹೈಡ್ರಾಲಿಕ್ ಮಷಿನ್ ಪ್ರಿನ್ಸಿಪಲ್ಸ್ ಅಂತೇಳಿ. ಸರ್ ಇದನ್ನೆಲ್ಲ ನಾವು ಯಾಕೆ ಓದ್ತಾ ಇದ್ದೀವಿ? ಸಾಲಿಡ್ ಥಿಯರಿನ ಬಿಲ್ಡ್ ಮಾಡಬೇಕು ಫಾರ್ ಫ್ಲೂಯಿಡ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಡೋಂಟ್ ವರಿ. ರೈಟ್ ನೌ ಫೋಕಸ್ ಆನ್ ದ ಥಿಯರಿ. ವೆನ್ ಎವರ್ ಎಕ್ಸ್ಟರ್ನಲ್ ಪ್ರೆಷರ್ ಈಸ್ ಅಪ್ಲೈಡ್ ಆನ್ ಎನಿ ಪಾರ್ಟ್ ಆಫ್ ಅ ಫ್ಲೂಯಿಡ್. ಓಕೆ, ರೈಟ್. ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಗೈಸ್, ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ, ಸೊ ಈ ಸೈಡಲ್ಲಿ ದಿಸ್ ಇಸ್ ಅ ಕಂಟೈನರ್. ಸೊ ಈ ಸ್ಟ್ರಕ್ಚರಲ್ಲಿ ಒಂದು ಕಂಟೈನರ್ ಇದೆ, ಈ ಥರ ಒಂದು ಕಂಟೈನರ್ ಇದೆ. ಸೊ ದಿಸ್ ಇಸ್ ದ ಕಂಟೈನರ್ ಅಪ್ಪ. ಓಕೆ, ಈ ಕಂಟೈನರ್ ಈ ಥರ ಇದೆ, ಕರೆಕ್ಟ್. ಸೊ ಇಲ್ಲಿ ಈ ಸೈಡ್ ಈ ಥರ ಇದೆ. ಓಕೆ, ಸೊ ಇಲ್ಲಿ ಈ ಏರಿಯಾನಿದೆ. ಸೊ ಈ ಏರಿಯಾ ದಿಸ್ ಏರಿಯಾ ಕಾಣಿಸ್ತಿಲ್ಲ ಅಂದರೆ ಐ ವಿಲ್ ಯೂಸ್ ಯೆಲ್ಲೋ ಕಲರ್. ದಿಸ್ ಏರಿಯಾ ಏನಿದೆ ಈಸ್ A1, ರೈಟ್. ದಿಸ್ ಇಸ್ ಏರಿಯಾ A1. ಸೊ ಈ ಏರಿಯಾದ ಮೇಲೆ ಐ ಆಮ್ ಅಪ್ಲೈಯಿಂಗ್, ರೈಟ್, ಫೋರ್ಸ್ F1. ಓಕೆ, ಸೊ ಇಲ್ಲೊಂದು ಪಿಸ್ಟನ್ ಇದೆ ಅಂದ್ಕೊಳ್ಳಿ. ಆ ಪಿಸ್ಟನ್ ಮೇಲೆ, ಸೊ ಈ ಪಿಸ್ಟನ್ ಮೇಲೆ, ಪಿಸ್ಟನ್ ಅಂದ್ರೇನು? ಪಿಸ್ಟನ್ ಅಂದರೆ ಒಂದು, ರೈಟ್, ಈ ಏರಿಯಾಕ್ಕೆ ಒಂದು ಬಾಲ, ರೈಟ್. ಸೊ ಈ ಏರಿಯಾನ ನಾನು ಫೋರ್ಸ್ ಇಂದ ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದರ ಏರಿಯಾ ಏನು? A1. ಸೊ ಫೋರ್ಸ್ F1. ಹಾಗಾದರೆ ಇಲ್ಲಿ ಪ್ರೆಷರ್ ಏನಿರುತ್ತೆ? ಹಾಗಾದರೆ ಪ್ರೆಷರ್ ಇಲ್ಲಿ ಈ ಏರಿಯಾ ಮೇಲೆ ಪ್ರೆಷರ್ ಆನ್ A1 ಇಸ್ ಈಕ್ವಲ್ ಟು ಏನು? F1 ಬೈ A1. ಓಕೆ, ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ದಿಸ್ ಪ್ರೆಷರ್, ರೈಟ್, ದಿಸ್ ಪ್ರೆಷರ್, ಸೊ ಈ ಫೋರ್ಸ್ ನಾವೇನಿಲ್ಲ ಅಪ್ಲೈ ಮಾಡ್ತಾ ಇದ್ದೀವಿ. ವೆನ್ ಎವರ್ ಎಕ್ಸ್ಟರ್ನಲ್ ಪ್ರೆಷರ್ ಇಸ್ ಅಪ್ಲೈಡ್ ಆನ್ ಅ ಬಾಡಿ ಆನ್ ಎನಿ ಪಾರ್ಟ್ ಆಫ್ ದ ಫ್ಲೂಯಿಡ್, ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಅನ್ಡಿಮಿನಿಷ್ಡ್ ಅಂದರೆ ರೆಡ್ಯೂಸ್ ಆಗಲ್ಲ, ಅನ್ಡಿಮಿನಿಷ್ಡ್ ಆ್ಯಂಡ್ ಈಕ್ವಲಿ ಇನ್ ಆಲ್ ಡೈರೆಕ್ಷನ್ಸ್. ಸೊ ದಿಸ್ ಪ್ರೆಷರ್ will transmit from one end to another end without undiminished. ಏನು ರಿಡಕ್ಷನ್ ಇಲ್ಲ ವ್ಯಾಲ್ಯೂಲಿ. ಸೊ ಒನ್ ಎಂಡಿಂದ ಅನದರ್ ಎಂಡಿಗೆ ಸೊ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಹಾಗಾದರೆ ಈ ಲೆವೆಲಲ್ಲಿ, ಸೊ ಈ ಒಂದು ಸರ್ಫೇಸಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ದಿಸ್ ಇಸ್ ಸರ್ಫೇಸ್, ಇದರ ಏರಿಯಾನು, ದಿಸ್ ಏರಿಯಾ ಈಸ್ A2. ಈ ಏರಿಯಾನಿದೆ ಏರಿಯಾ A2. ಈ ಏರಿಯಾದ ಮೇಲೆ ಪ್ರೆಷರ್ ಆಗ್ತಾ ಇದ್ದೀವಿ, ರೈಟ್. ಸೊ ಇಲ್ಲಿ ಆಗಿದ ಪ್ರೆಷರ್ P1 ಸೊ ಈಸ್ ಎ ಟ್ರಾನ್ಸ್ಮಿಟೆಡ್ ಟು ದಿಸ್ ಸೈಡ್. ಸೊ ಇದನ್ನು ನಾನು P2 ಅಂತೇಳಿ ಕರಿತಾ ಇದ್ದೀನಿ. ಓಕೆ ಗೈಸ್, ಸೊ P2 ಅಂತೇಳಿ ಕರಿತಾ ಇದ್ದೀನಿ. ಓಕೆ, ದಿಸ್ ಇಸ್ P2. ಓಕೆ, ಪ್ರೆಷರ್ ಇಸ್ P2. ಸೊ ಪ್ರೆಷರ್ ಆನ್ A2 is equal to F2 by A2. ಸೊ ಹಾಗಾದರೆ F2 ಏನು? F2 is this guys. ಸೊ ಇಲ್ಲಿ ನಾವು F2ನ ಅಪ್ಲೈ ಮಾಡ್ತಾ ಇದ್ದೀವಿ. ಇದು F2, ಇದೇನಿದೆ F2. ದಿಸ್ ಇಸ್ F2 ಅಪ್ಲೈಡ್ ಆನ್ ಏರಿಯಾ A2. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ,
ಸೊ ಪ್ರೆಷರ್ ಈಸ್ ಟ್ರಾನ್ಸ್ಮಿಟೆಡ್ ಅನ್ಡಿಮಿನಿಷ್ಡ್ ಅಂಡ್ ಈಕ್ವಲಿ. ಲೆವೆಲ್ಸ್ ಡಿಫ್ರೆಂಟ್ ಇರಲಿ, ಈ ಥರ ಇರಲಿ, ರೈಟ್? ದಿಸ್ ಇಸ್ ದಿಸ್, ಬಟ್ ಪ್ರೆಷರ್ ವಿಲ್ ಬಿ ಈಕ್ವಲ್. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಕಾರ್ಡಿಂಗ್ ಟು this principle, so they are saying pressure 1 equal to pressure 2 because of this. Pressure is transmitted undiminished. Pressure 1 ಏನು F1 by A1, pressure 2 ಏನು F2 by A2. ಸರ್ ಅಂದರೆ ಇಲ್ಲಿ ಏರಿಯಾ ಕಡಿಮೆ ಇದೆ ಸರ್, ಏರಿಯಾ ಕಡಿಮೆ ಇದೆ. ಎಸ್ ಸರ್. ಸೊ ಏರಿಯಾ ಕಡಿಮೆ ಇದೆ, ಫೋರ್ಸು ಕೂಡ ಕಡಿಮೆ ಇದೆ, ರೈಟ್? ಲೆಟ್ಸ್ ಸೇ ಏರಿಯಾ ಡೆಫಿನೆಟ್ಲಿ ಕಡಿಮೆ ಇದೆ. ಸೊ ಫೋರ್ಸನ್ನು ಕೂಡ ಕಡಿಮೆ ಇಡ್ತಿದ್ದೀನಿ, ರೈಟ್? ಫೋರ್ಸನ್ನು ಕೂಡ ಕಡಿಮೆ ಇಡ್ತಿದ್ದೀನಿ. ಆ ಕೇಸಲ್ಲಿ ಏನಾಗುತ್ತೆ, ವಿ ಕ್ಯಾನ್ ರೈಟ್ ಸಿ F2ನ ಬರೆಯೋದಾದರೆ A2 by A1, F2 ಏನು ಬರಿತಾ ಇದ್ದೀನಿ, ಜಸ್ಟ್ A2 ಈ ಕಡೆ ಕಳಿಸ್ತಾ ಇದ್ದೀನಿ, A2 by A1 ಇಂಟು F1. ಸರ್ ದಿಸ್ A2 by A1 ರೇಷಿಯೋ ಏನಿದೆ, ಯಾಕೆ A1 ಕಡಿಮೆ ಇರೋದ್ರಿಂದ A2 by A1 ಈಸ್ ಗ್ರೇಟರ್ ದ್ಯಾನ್ 1. ಯಾಕೆ A2 ಈಸ್ ಗ್ರೇಟರ್ ದ್ಯಾನ್ A1. A2 ಈಸ್ ಗ್ರೇಟರ್ ದ್ಯಾನ್ A1 ಅಲ್ವಾ? ಸೊ A2 ಈಸ್ ಗ್ರೇಟರ್ ದ್ಯಾನ್ A1 ಅಂದಾಗ A2 by A1 ರೇಷಿಯೋ ಏನು, ಗ್ರೇಟರ್ ದ್ಯಾನ್ 1. ಸೊ A2 by A1 ಗ್ರೇಟರ್ ದ್ಯಾನ್ 1 ಅಂದರೆ ಸರ್ ಅರ್ಥ F2 ಜಾಸ್ತಿ, ಫೋರ್ಸ್ 2 ಜಾಸ್ತಿ. ಎಸ್, ಫೋರ್ಸ್ 2 is more than force 1. What did we do? We generated more force on bigger area by applying small force on smaller area, right? We generated more force on bigger area. That is why we are able to lift this car. Adakke we have different applications ಇದೆ. hydraulic ಲಿಫ್ಟ್ ಅಪ್ಲಿಕೇಶನ್ಸ್ ಅಥವಾ ಹೈಡ್ರಾಲಿಕ್ ಬ್ರೇಕ್ ಅಂತೇಳಿ ಕರಿತೀವಿ. ಈ ಪ್ರಿನ್ಸಿಪಲ್ ಇಂದ ನಾವು ಹೆವಿಯರ್ ಆಬ್ಜೆಕ್ಟ್ಸನ್ನ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಓಕೆ, ಯಾಕಂದರೆ ಸ್ಮಾಲ್ ಫೋರ್ಸನ್ನು ಸ್ಮಾಲ್ ಏರಿಯಾ ಮೇಲೆ ಅಪ್ಲೈ ಮಾಡೋದ್ರಿಂದ ವಿತಿನ್ ಅ ಲಿಕ್ವಿಡ್ ಆನ್ ದ ಅದರ್ ಸೈಡ್ ಏನು ಮಾಡ್ತಾ ಇದ್ದೀವಿ, ಲಾರ್ಜರ್ ಫೋರ್ಸನ್ನು ಜನರೇಟ್ ಮಾಡ್ತಾ ಇದ್ದೀವಿ ಆನ್ ಅ ಲಾರ್ಜರ್ ಏರಿಯಾ. ಕ್ಲಿಯರ್ ಗೈಸ್? ದಟ್ ಈಸ್ ದ ಪಾಯಿಂಟ್. ಸೊ ವಿಚ್ ಮೀನ್ಸ್ F2 ಈಸ್ ಗ್ರೇಟರ್ ದ್ಯಾನ್ F1. So this is F2 is greater than F1. Okay, so this is an advantage. ಯಾಕೆ ಕೆಲಸ ಈಸಿ ಆಯಿತು, ರೈಟ್? ದಿಸ್ ಇಸ್ ಅನ್ ಅಡ್ವಾಂಟೇಜ್. ಸೊ ಈ ಕಾನ್ಸೆಪ್ಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್, ನಮ್ಮ ಕಾಂಪಿಟೇಟಿವ್ ಪಾರ್ಟಿಗೆ ಏನು ಇಂಪಾರ್ಟೆಂಟ್ ಅಪ್ಪ, ದಿಸ್ ಹ್ಯಾಸ್ ಟು ಬಿ ಕ್ಲಿಯರ್. ಈ ಫಾರ್ಮುಲಾ ಮೈಂಡಲ್ಲಿ ಇರಬೇಕು. ರಿಮೆಂಬರ್ ದಿಸ್. Remember this formula. Clear guys? Yes sir. Right? ಹಾಗಾದರೆ then Archimedes principle ನಮಗೆಲ್ಲ ಗೊತ್ತು, right? We have heard of Archimedes. So Archimedes says the upward buoyant force ಅಂದ್ರೆ ಏನು, I'll tell you, that is exerted on a body immersed in a fluid. So ಒಂದು ಫ್ಲೂಯಿಡ್ ಅಲ್ಲಿ, ಒಂದು ಫ್ಲೂಯಿಡ್ ಇದೆ, ರೈಟ್? ದಿಸ್ ಇಸ್ ಅ ಫ್ಲೂಯಿಡ್. ಸೊ ಈ ಫ್ಲೂಯಿಡಲ್ಲಿ, ರೈಟ್, ಫ್ಲೂಯಿಡ್ ಲೆಟ್ಸೆ ಈ ಒಂದು ಬೀಕರಲ್ಲಿ ಫ್ಲೂಯಿಡ್ ಇದೆ, ರೈಟ್? ಫ್ಲೂಯಿಡ್ ಇದೆ. ಸೊ ಈ ಬೀಕರಲ್ಲಿ ಫ್ಲೂಯಿಡ್ ಇದೆ. ಸೊ ಈ ಕೇಸಲ್ಲಿ ಏನು ಮಾಡ್ತಾ ಇದ್ದೀವಿ, ಅ ಬಾಡಿ ಈಸ್ ಇಮ್ಮರ್ಸ್ಡ್ ಇನ್ ಅ ಫ್ಲೂಯಿಡ್. we're immersing a body. So the upward buoyant force, so idra mele force ide na, whenever we put a body in liquid, ಒಂದು ಆಬ್ಜೆಕ್ಟ್ ಅನ್ನು ಲಿಕ್ವಿಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಇದರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ, ರೈಟ್? ಆ ಫೋರ್ಸ್ ಅನ್ನು ನಾವು, ರೈಟ್, ಬಯಾಂಟ್ ಫೋರ್ಸ್ ಅಂತೇಳಿ ಕರಿತೀವಿ. ಬಯಾಂಟ್, ರೈಟ್? ಬಯಾಂಟ್. ದಿಸ್ ಇಸ್ BUOYANT, ಬಯಾಂಟ್ ಫೋರ್ಸ್ ಅಥವಾ FB, F ಸಬ್ಸ್ಕ್ರಿಪ್ಟ್ B ಅಂತೇಳಿ ಕರಿತೀವಿ.
Okay, F subscript B. This buoyant force act in direction opposite to weight of this block ಏನಿದೆ, weight of this block ಯಾವಾಗೂ ಡೌನ್ವರ್ಡ್ಸ್ ಅಲ್ವಾ. ಸೊ weight of this block ಯಾವ ಕಡೆ ಆಕ್ಟ್ ಆಗ್ತಾ ಇದೆ, this is weight of the block, weight of the block, right. So this is weight of the block acting downward. ಆ ಕೇಸಲ್ಲಿ buoyant force ಏನಾಗುತ್ತೆ, ಅಪ್ವರ್ಡ್ ಆಗ್ತಾ ಇದೆ, ರೈಟ್. ಸೊ ಇಲ್ಲಿ ವೆದರ್ ಇಟ್ ಇಸ್ ಪಾರ್ಷಿಯಲಿ ಸಬ್ಮರ್ಜ್, ಫುಲ್ಲಿ ಸಬ್ಮರ್ಜ್, ಬಟ್ the weight of the fluid the body displaces, right. ಸೊ ಇವಾಗ ಒಂದು ಫುಲ್ಲು ವಾಟರ್ ತುಂಬಿರೋ ಬಕೆಟಲ್ಲಿ, ರೈಟ್, ಒಂದು ಮೆಟಲ್ ಬಾಲನ್ನು ನಾನು ಡ್ರಾಪ್ ಮಾಡ್ತಾ ಇದ್ದೀನಿ ಅಂದರೆ ಮೆಟಲ್ ಬಾಲ್ ಒಳಗಡೆ ಹೋಗುತ್ತೆ, ಬಟ್ ವಾಟರ್ ಡಿಸ್ಪ್ಲೇಸ್ ಆಗುತ್ತಲ್ವಾ. ಎಷ್ಟು ಡಿಸ್ಪ್ಲೇಸ್ ಆಯಿತು ವಾಟರು, ದ ವಾಟರ್ ಡಿಸ್ಪ್ಲೇಸ್ಡ್, ಲೆಟ್ಸ್ ಸೇ ಇಲ್ಲಿ the fluid displaced, okay, the fluid displaced, okay, this is fluid displaced, I'm writing full ittappa, fluid ಹೊರಗಡೆ ಬಂತಲ್ಲ, fluid displaced is, right, is equal to the, see, the weight of the fluid displaced, weight of the fluid displaced weight of fluid displaced is equal to mass associated with G, weight of the body immersed in fluid, okay, weight of the body immersed in fluid. So completely immerse ಆದಾಗ, so we are saying FB WB, so buoyant force WB, okay, clear guys. So again one more time statement ನೋಡಿ, is equal to the weight of the fluid that the body displaces and acts in the upward direction. So this buoyant force is equal to weight of the body displaced. So clear. But one more point ಇಲ್ಲಿ ಅಬ್ಸರ್ವ್ ಮಾಡಿ, not all the times ಏನಾಗುತ್ತೆ, not all the times ನಾವು ಹಾಕಿರೋ ಆಬ್ಜೆಕ್ಟು ಕೆಲವಲ್ಲಿ ಇವಾಗ ಮೆಟಲನ್ನು ಹಾಕಿದರೆ ಕಂಪ್ಲೀಟ್ಲಿ ಇಮರ್ಸ್ ಆಗುತ್ತೆ, ರೈಟ್. ಬಟ್ ಒಂದು ಪ್ಲಾಸ್ಟಿಕ್ ಬಾಲನ್ನು ಹಾಕಿದರೆ ಏನಾಗುತ್ತೆ, ಫ್ಲೋಟ್ ಆಗುತ್ತೆ. ಮತ್ತೊಂದು ಯಾವುದೋ ಒಂದು ಆಬ್ಜೆಕ್ಟನ್ನು ಹಾಕಿದರೆ ಪಾರ್ಷಿಯಲಿ ಇಮರ್ಸ್ ಆಗುತ್ತೆ, ರೈಟ್. ಸೊ ಐ ಹ್ಯಾವ್ 3 ಕೇಸಸ್, ಫ್ಲೋಟಿಂಗ್, this is floating, partial, this is immersed, completely immersed fully. ಸೊ ಈ 3 ಕೇಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಫ್ಲೋಟಿಂಗಲ್ಲಿ ಸಿ ನಾವು ಫ್ಲೋಟಿಂಗ್ ಅಂದರೆ ಸಿ ಲೆಟ್ಸ್ ಸೇ ಲಿಕ್ವಿಡ್ ಇಲ್ಲಿ ತನಕ ಇದೆ, ರೈಟ್, ಲಿಕ್ವಿಡ್ ಇಲ್ಲಿ ತನಕ ಇದೆ. ಸೊ ಇದ್ರ ಮೇಲೆ ಹಾಕಿರುವ ಆಬ್ಜೆಕ್ಟ್, ಸೊ ನಾನೊಂದು ಟೆನ್ನಿಸ್ ಬಾಲ್ ಇಲ್ಲಿ ಇಟ್ಟೆ ಅಂದರೆ ಈ ಥರ ಸರ್ಫೇಸಲ್ಲೇ ಇರುತ್ತಲ್ವಾ. ಸೊ ದಿಸ್ ಟೆನ್ನಿಸ್ ಬಾಲ್ ಇಸ್ ಅಟ್ ದ ಸರ್ಫೇಸ್. ಈ ಕೇಸಲ್ಲಿ ಡೆನ್ಸಿಟಿ ಆಫ್ ಆಬ್ಜೆಕ್ಟ್, ಓಕೆ, ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ಸೊ ಈಸ್ lesser than density of liquid. So density of block, right, is lesser than density of liquid, okay. ಅದಕ್ಕೆ ಇದು ಇಮರ್ಸ್ ಆಗ್ತಾ ಇಲ್ಲ. ಬಟ್ whenever density of block is equal to density of liquid ಇತ್ತು ಅಂದರೆ ಯಾವ ಥರ ಇಮರ್ಸ್ ಆಗುತ್ತೆ ಅಂದರೆ ಜಸ್ಟ್ ಇಮರ್ಸ್ ಆಗಿರುತ್ತೆ ಈ ಥರ. ಸೊ ಏನಾಗ್ತಾ ಇದೆ, just immersing, ಇದು ಈಕ್ವಲ್ ಟು, ಓಕೆ, ಕ್ಲಿಯರ್. ಸಿ ಇಲ್ಲಿ ಈ ಥರ ಆದರೂ ಇರ್ಬೋದು, ಅಥವಾ ಇಷ್ಟು ಅರ್ಧ ಕೂಡ ಇಮರ್ಸ್ ಆಗು ಕೂಡ ಇರ್ಬೋದು, ಓಕೆ, ಅರ್ಧ ಕೂಡ ಇಮರ್ಸ್ ಆಗು ಇರ್ಬೋದು. ಬಟ್ ಈ ಥರ ಕಂಪ್ಲೀಟ್ಲಿ ಇಮರ್ಸ್ ಆಗಿಲ್ಲ, ಕಂಪ್ಲೀಟ್ಲಿ ಅಂದರೆ ಜಸ್ಟ್ ಇಮರ್ಸಿಂಗ್. ಬಟ್ in case when density of the object
ಇದರೊಳಗಡೆ ಇಡ್ತಾ ಇರೋ ಬ್ಲಾಕಿನ ಡೆನ್ಸಿಟಿ, ರೈಟ್? ಸೊ ಡೆನ್ಸಿಟಿ ಆಫ್ ಬ್ಲಾಕ್ ಇಸ್ ಗ್ರೇಟರ್ ದ್ಯಾನ್ ಡೆನ್ಸಿಟಿ ಆಫ್ ಲಿಕ್ವಿಡ್ ಅಂದರೆ ಕಂಪ್ಲೀಟ್ಲಿ ಇಮರ್ಸ್ ಆಗುತ್ತೆ. ಈ ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಇರಬೇಕು. ಯಾವಾಗ ಒಂದು ಆಬ್ಜೆಕ್ಟು ಕಂಪ್ಲೀಟ್ಲಿ ಇಮರ್ಸ್ ಆಗುತ್ತೆ ಅಂದರೆ ಡೆನ್ಸಿಟಿ ಆಫ್ ದಟ್ ಆಬ್ಜೆಕ್ಟ್ ಇಸ್ ಮೋರ್ ದ್ಯಾನ್ ದ ಡೆನ್ಸಿಟಿ ಆಫ್ ಲಿಕ್ವಿಡ್ ಇದ್ದಾಗ, ರೈಟ್? ನಾನು ಸ್ಟೋನನ್ನು ಬಾವಿಗೆ ಹಾಕಿದರೆ ಸ್ಟೋನ್ ಕೆಳಗಡೆ ಹೋಗುತ್ತೆ, ಯಾಕಂದರೆ ಸ್ಟೋನಿನ ಡೆನ್ಸಿಟಿ ನೀರಿಗಿಂತ ಜಾಸ್ತಿ ಇದೆ. ಅದೇ ಒಂದು ಪ್ಲಾಸ್ಟಿಕ್ ಬಾಲನ್ನು ಹಾಕಿದರೆ ಜಸ್ಟ್ ಸರ್ಫೇಸಲ್ಲಿ ಫ್ಲೋಟ್ ಆಗುತ್ತೆ, ರೈಟ್? ಬಟ್ ಒಂದು ಟೆನ್ನಿಸ್ ಬಾಲನ್ನು ಹಾಕಿದರೆ ಸರ್ಫೇಸಲ್ಲಿ ಫ್ಲೋಟ್ ಆಗಲ್ಲ, ಅರ್ಧ ಡಿಪ್ ಆಗುತ್ತೆ, ರೈಟ್? ಅರ್ಧ ಡಿಪ್ ಆಗುತ್ತೆ. ಬಟ್ ಮತ್ತೊಂದು ಟೆನ್ನಿಸ್ ಬಾಲ್ಗಿಂತ ಡೆನ್ಸ್ ಇರೋ ಬಾಲನ್ನು ನಾನು ಹಾಕಿದರೆ, ಲೆಟ್ಸ್ ಎ ರಬ್ಬರ್ ಬಾಲ್. ಸೊ ರಬ್ಬರ್ ಬಾಲ್ನ ಆಗದೆ ಅಂದರೆ ಲಿಕ್ವಿಡ್ ಸರ್ಫೇಸ್ ಇಲ್ಲಿದೆ, ಬಟ್ ಬಾಲ್ ಕೆಳಗಡೆ ಕಚ್ಕೊಂಡಿರುತ್ತೆ. ಟೆನ್ನಿಸ್ ಬಾಲ್ ಇಲ್ಲಿ, ಪ್ಲಾಸ್ಟಿಕ್ ಬಾಲ್ ಈ ಥರ, ಪ್ಲಾಸ್ಟಿಕ್ ಬಾಲ್ ಈ ಥರ, ಟೆನ್ನಿಸ್ ಬಾಲ್ ಅರ್ಧ, ರಬ್ಬರ್ ಬಾಲ್ ಲೆಟ್ಸ್ ಎ ಮೇಲ್ಗಡೆ ಸರ್ಫೇಸ್ಗೆ ಕೆಳಗಡೆಯಿಂದ ಕಚ್ಕೊಂಡಿದೆ ಆ ಥರ. ಬಟ್ ಮೆಟಲ್ ಬಾಲ್ ಕಂಪ್ಲೀಟ್ಲಿ ಡೌನ್, ಕರೆಕ್ಟ್? ಡಿಫ್ರೆನ್ಸ್ ಅರ್ಥ ಆಗ್ತಿದೆಯಲ್ಲ? ಸೊ ಈ ಎರಡು ಕೇಸಸ್ ಇಲ್ಲಿ ಅರ್ಧ ಕೇಸಸ್ಸು ಈದರ್ ಫ್ಲೋಟಿಂಗ್ ಆನ್ ದ ಸರ್ಫೇಸ್ ಇದೆ ಅಥವಾ ಆಫ್ ಸಬ್ಮರ್ಜ್ಡ್ ಇದೆ, ಬಟ್ ಇಲ್ಲಿ ಪಾರ್ಷಿಯಲಿ ಬಟ್ ಜಸ್ಟ್ ಸಬ್ಮರ್ಜ್ಡ್ ಇದೆ, ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಇದೆ. ಸೊ ಈ ಕೇಸಸ್ ಅರ್ಥ ಆಗ್ತಿದೆಯಲ್ಲ? ಕ್ಲಿಯರ್ ಗೈಸ್, ರೈಟ್? ಬಟ್ ಏನು ಪಾಯಿಂಟ್ ಏನು? ದಿಸ್ ಬಯಂಟ್ ಫೋರ್ಸ್ ಇಸ್ ಈಕ್ವಲ್ ಟು ವೆಯ್ಟ್ ಆಫ್ ದ ಬಾಡಿ ಇಮರ್ಸ್ಡ್ ಇನ್ ಫ್ಲೂಯಿಡ್. ಇಲ್ಲಿ ಎಷ್ಟು ಇಮರ್ಸ್ ಆಗಿದೆಯೋ ಅಷ್ಟು ಫ್ಲೂಯಿಡ್ಡು, ರೈಟ್, ಡಿಸ್ಪ್ಲೇಸ್ ಆಗಿದೆ. ವೆಯ್ಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್. ಓಕೆ, ದಟ್ ಈಸ್ ದ ಪಾಯಿಂಟ್. ಅಗೇನ್ this weight is equal to FB. See, if FB equal to weight, right, weight of the block. See, if FB equal to weight of the block, WB ಅಂತ ಬರೆಯೋದ್ರ ಬದಲು just WB ಅಂತಾನೆ ಬರೆಯೋಣ. ಬಯಂಟ್ ಫೋರ್ಸಿಗೆ B ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. W, if FB is equal to W ಅಂದರೆ guys ಇಲ್ಲಿ if FB is equal to W means equilibrium. ಅದನ್ನು ನಾವು ಈಕ್ವಿಲಿಬ್ರಿಯಮ್ ಅಂತೇಳಿ ಕರಿತೀವಿ. ಓಕೆ, ಇಫ್ W is equal to FB ಅಂದರೆ ನಾವು ಅದನ್ನು ಈಕ್ವಿಲಿಬ್ರಿಯಮ್ ಅಂತೇಳಿ ಕರಿತೀವಿ. ಓಕೆ, ಸೊ ಅಗೇನ್ ಸಿಂಪಲ್, ಎಷ್ಟು ಲಿಕ್ವಿಡ್ ಮೇಲ್ಗಡೆ ಹೋಗಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಎಷ್ಟು ಆಬ್ಜೆಕ್ಟು ಇಮ್ಮರ್ಸ್ ಆಗಿದೆ, ರೈಟ್, ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ಸ್ ಆಲ್, ಇಟ್ಸ್ ದಟ್ ಸಿಂಪಲ್. ಬಯಂಟ್ ಫೋರ್ಸ್, ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಓಕೆ, ಕ್ಲಿಯರ್? ಸೋ ಫಾರ್ ನಾವೇನು ನೋಡ್ತಾ ಇದ್ದೀವಿ? ಸೋ ಫಾರ್ ವಿ ವರ್ ಲುಕ್ಕಿಂಗ್ ಅಟ್ ಲಿಕ್ವಿಡ್ ಅಟ್ ರೆಸ್ಟ್. ಲಿಕ್ವಿಡ್ ಮೂವ್ ಆಗ್ತಾ ಇಲ್ಲ, ಫ್ಲೂಯಿಡ್ ಮೂವ್ ಆಗ್ತಾ ಇಲ್ಲ. ಬಟ್ ರೈಟ್ ನೋ ಲೆಟ್ಸ್ ಸಿ fluid in motion. Fluid in motion. Okay, fluid in motion. So flow of fluids na ನಾವು ಕ್ಲಾಸಿಫೈ ಮಾಡ್ಬೋದು. ಯಾವ ಥರ? ನಾವು ಅಬ್ಸರ್ವ್ ಮಾಡಿರ್ತೀವಿ, ನಾನು ಜಸ್ಟ್ ವಾಟರ್ ಟ್ಯಾಪನ್ನು ಓಪನ್ ಮಾಡಿದ್ರೆ, ರೈಟ್, ಜಸ್ಟ್ ವಾಟರ್ ಟ್ಯಾಪನ್ನು ಸ್ವಲ್ಪ ಓಪನ್ ಮಾಡಿದ್ರೆ ನೀರು ಬರ್ತಾ ಇರುತ್ತಲ್ಲ ನಲ್ಲಿಯಿಂದ, ಎಷ್ಟು ಚೆನ್ನಾಗಿ, ರೈಟ್, ಸ್ಲೋ ಆಗಿ, ರೈಟ್, ಫ್ಲೋ, ರೈಟ್, ಯಾವುದೇ ರೀತಿಯ ಟರ್ಬುಲೆನ್ಸ್ ಅಂದರೆ ಅಬ್ಸರ್ವಬಲ್ ಪ್ಯಾಟ್ರನ್ಸ್ ಇಲ್ಲದೆ ನಿಧಾನಕ್ಕೆ ಇಳಿತಾ ಇರುತ್ತೆ, ರೈಟ್? ಬಟ್ ಸ್ಪೀಡನ್ನು ಜಾಸ್ತಿ ಮಾಡ್ದಂಗೆ ಡೈವರ್ಟ್ ಆಗಿ ಝ್ ಅಂತೇಳಿ ಬಂದ್ಬಿಡುತ್ತೆ, ರೈಟ್? ದಟ್ ಈಸ್ ಫ್ಲೋ ಆಫ್ ಫ್ಲೂಯಿಡ್ಸಿನ ಟೈಪು. ಯಾವಾಗ ತುಂಬ ನಿಧಾನಕ್ಕೆ ಬಿಟ್ಟಾಗ ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಲಿಕ್ವಿಡ್ ಹೊರಗಡೆ ಬರುತ್ತೆ, ಅದನ್ನು ನಾವು ಸ್ಟ್ರೀಮ್ ಲೈನ್ ಅಂತೇಳಿ ಕರಿತೀವಿ. ಅನದರ್ ಟೈಪ್ ಇಸ್ ಟರ್ಬುಲೆಂಟ್. ಓಕೆ, ಸೊ ಟೂ ಟೈಪ್ಸ್ ಆಫ್ ಫ್ಲೂಯಿಡ್ ಫ್ಲೋ. ಒಂದು ಸ್ಟ್ರೀಮ್ ಲೈನ್ ಅಥವಾ ಇದನ್ನು ನಾವು ವಿ ಆಲ್ಸೋ ಕಾಲ್ಡ್ ಇಟ್ ಆಸ್ laminar flow, right? This is turbulent flow. So ಏನು ಹೇಳ್ತಾ ಇದ್ದೀವಿ ಅಂದರೆ in a given column, so see ಒಂದು ಪೈಪ್ ಇದೆ, we have a pipe here, right? ಪೈಪ್ ಇದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, right, fluid is flowing in this. Okay, fluid is flowing. So straight ಬೇಡ, ತುಂಬ ಜನರಲ್ ಬೇಡ. ಸೊ ರೈಟ್, ಸೊ ದಿಸ್ ಇಸ್ ಈ ಥರ
ಇಲ್ಲಿ ಫ್ಲೂಯಿಡ್ ಎಂಟ್ರಿ ಆಗ್ತಾ ಇದೆ ಅಂದರೆ, ಈ ಥರ ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ ಅಂದರೆ, ಸೊ ಅಬ್ಸರ್ವ್ ಎನಿ ಪಾಯಿಂಟ್. ಓಕೆ, ಪಾಯಿಂಟ್ ಇಲ್ಲೆಲ್ಲೋ ಒಂದು ಪಾಯಿಂಟ್ P1 ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಅಗೇನ್ ಎಲ್ಲೋ ಮತ್ತೊಂದೆಲ್ಲೋ ಪಾಯಿಂಟ್ P2 ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಟ್ರೀಮ್ ಲೈನ್ ಫ್ಲೋ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ಅಟ್ ಅ ಗಿವನ್ ಪಾಯಿಂಟ್ ದ ವೆಲಾಸಿಟಿ ಆಫ್ ಈಚ್ ಪಾಸಿಂಗ್ ಫ್ಲೂಯಿಡ್ ಪಾರ್ಟಿಕಲ್ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ಟೈಮ್. ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ ಪಾಯಿಂಟಲ್ಲಿ, ರೈಟ್, ಆ ಫ್ಲೋ ಆಗ್ತಾ ಇರೋ ಫ್ಲೂಯಿಡಲ್ಲಿ, ರೈಟ್, ಯಾವುದಾದ್ರೂ ಒಂದು ಪಾಯಿಂಟನ್ನು, ಫ್ಲೂಯಿಡ್ ಪಾರ್ಟಿಕಲ್ನಲ್ಲ, ಪಾಯಿಂಟ್ ಇನ್ ದ ಮೋಷನನ್ನು ನಾವು ಐಡೆಂಟಿಫೈ ಮಾಡಿದ್ರೆ, ಅಟ್ ಆಲ್ ದ ಟೈಮ್ಸ್ ವೆಲಾಸಿಟಿ ಇಲ್ಲೇನಿರುತ್ತೆ, ವೆಲಾಸಿಟಿ ವಿ ಅಟ್ ದಿಸ್ ಪಾಯಿಂಟ್, ನಾಟ್ ವಿ ಆಫ್ ಪಾರ್ಟಿಕಲ್, ವಿ ಅಟ್ ದಿಸ್ ಪಾಯಿಂಟ್ ಈಸ್ ಕಾನ್ಸ್ಟೆಂಟ್. ವಿ ಅಂದ್ರೇನು? ವೆಲಾಸಿಟಿ ಅಟ್ ದಿಸ್ ಪಾಯಿಂಟ್ ಈಸ್ ಕಾನ್ಸ್ಟೆಂಟ್, ಪಾರ್ಟಿಕಲ್ದಲ್ಲ. ಪಾರ್ಟಿಕಲ್ ಈ ಅದೇ ಸೇಮ್ ಪಾರ್ಟಿಕಲ್ಲು ಹಿಂಗೆ ಹರ್ಕೊಂತ ಇಲ್ಲಿಗೆ ಬಂತು ಅನ್ಕೋ, ದಿಸ್ ಈಸ್ ಐ ಆಮ್ ಕಾಲಿಂಗ್ ಇಟ್ ಆಸ್ V2. ಸೊ ಇದನ್ನು V1 ಅಂತೇಳಿ ಕರಿತಾ ಇದ್ದೀನಿ. ಬಟ್ ಇದು ವೆಲಾಸಿಟಿ ಬದಲಾಗ್ಬೋದು ಬೇರೆ ಪಾಯಿಂಟಲ್ಲಿ, ಪಾರ್ಟಿಕಲ್ ವೆಲಾಸಿಟಿ ಬದಲಾಗ್ಬೋದು, ಬಟ್ ಆ ಪಾಯಿಂಟಲ್ಲಿ ಯಾವುದೇ ಪಾರ್ಟಿಕಲ್ ಬಂದರೂ ಕೂಡ, ರೈಟ್, ಅಟ್ ಅ ಗಿವನ್ ಪಾಯಿಂಟ್ ವೆಲಾಸಿಟಿ ಆಫ್ ಈಚ್ ಪಾರ್ಟಿಕಲ್, ಎಲ್ಲ ಪಾರ್ಟಿಕಲ್ದು ಯಾರ್ಯಾರಲ್ಲಿ ಬರ್ತಾ ಇದ್ದಾರೋ ಆ ಪಾಯಿಂಟಿಗೆ, ಎವ್ರಿಬಡಿ ಬಿಹೇವ್ಸ್ ಸೇಮ್. ಸೊ ಎವ್ರಿ ಪಾರ್ಟಿಕಲ್ ಬಿಹೇವ್ಸ್ ಸೇಮ್ ಅಟ್ ಅ ಪಾಯಿಂಟ್. ಬೇರೆ ಪಾಯಿಂಟಲ್ಲಿ ಬೇರೆ ವೆಲಾಸಿಟಿ ಇರಲಿ, ಡಸಂಟ್ ಮ್ಯಾಟರ್. ಓಕೆ, ಸೊ ಹಾಗಾದರೆ at this point V2 at this point is again constant for all particles. Okay guys, for all particles. ಅದೇ ತರ ಇಲ್ಲೂ ಕೂಡ is constant for all particles. Clear? So turbulent andre, we are not going to focus much on turbulent flow. So streamline flow ಬಗ್ಗೆ we can focus, but at same thing, at a given point velocity changes ಅಷ್ಟೇ. ಓಕೆ, ವೆಲಾಸಿಟಿ ಚೇಂಜಸ್, ಅದನ್ನು ನಾವು ಟರ್ಬುಲೆಂಟ್ ಫ್ಲೋ ಅಂತೇಳಿ ಕರಿತೀವಿ. ಕ್ಲಿಯರ್ ಗೈಸ್? ಎಸ್. ಹಾಗಾದರೆ ಲಾಸ್ಟ್ ಟಾಪಿಕ್ ವಿಚ್ ಇಸ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಸೊ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂದರೆ ಏನಂತ ಹೇಳ್ಬಿಡ್ತೀನಿ. ಸೊ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂದರೆ ದಿಸ್ ಇಸ್, ರೈಟ್, must follow equation in streamline flow. streamline flow ಇದೆ ಅಂದರೆ ಈ ಈಕ್ವೇಷನ್ ಫಾಲೋ ಆಗಲೇಬೇಕು. ಓಕೆ, ಮಸ್ಟ್ ಫಾಲೋ. ಯಾವುದೇ ಲಿಕ್ವಿಡ್ ಕೂಡ ಈ ಒಂದು ಕಂಡೀಷನ್ನ ಫಾಲೋ ಮಾಡುತ್ತೆ. ಏನಪ್ಪ ಅದು ಅಂದರೆ, ಅಗೇನ್ ಸಿ ಗೈಸ್, we have something like this. Okay, we have something like this. ಏನಿದು? ಏರಿಯಾ ಅವೈಲಬಲ್ ಅಂದರೆ ಟ್ಯೂಬ್ ಇದು, ರೈಟ್, ಒಂದು ಟ್ಯೂಬ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸೊ liquid is flowing. Okay, fluid is flowing in streamline manner. Okay, streamline manner ಅಲ್ಲಿ ಫ್ಲೂಯಿಡ್ ಹೋಗ್ತಾ ಇದೆ. ಆ ಕೇಸಲ್ಲಿ ಈ ಏರಿಯಾ ಆಫ್ ಈ ಟ್ಯೂಬ್, ನೋಡಪ್ಪ, ಈ ಟ್ಯೂಬ್ ಇದೆಯಲ್ಲ, ದಿಸ್ ಇಸ್ ಅನ್ ಎಕ್ಸ್ಟೆಂಡೆಡ್ ವರ್ಷನ್. ಓಕೆ, ಸೊ ಜಸ್ಟ್ ನಾನು ಈ ಪೋರ್ಷನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಟ್ಯೂಬ್ ಇಸ್ ಎನ್ ಎಕ್ಸ್ಟೆಂಡೆಡ್ ಪೋರ್ಷನ್. ಓಕೆ, ದಿಸ್ ಇಸ್ ಎನ್ ಎಕ್ಸ್ಟೆಂಡೆಡ್ ಪೋರ್ಷನ್. ಈ ಥರ ಏನೋ ಇದೆ, ಹಿಂಗೆ ಅಂದರೆ ಜಾಸ್ತಿನೇ ಆಗಬೇಕಂತ ಎಲ್ಲ, ಹಿಂಗೂ ಇರ್ಬೋದು. ಓಕೆ, ಸೊ ಈ ಥರ ಏನೋ ಇದೆ. ಓಕೆ, ಬಟ್ ಇಲ್ಲಿ ಐ ಆಮ್ ಲುಕಿಂಗ್ ಅಟ್ ಕ್ರಾಸ್ ಸೆಕ್ಷನಲ್ ಏರಿಯಾ. ದಿಸ್ ಏರಿಯಾ ನೋಡ್ತಾ ಇದ್ದೀನಿ. ಓಕೆ, ದಿಸ್ ಏರಿಯಾ, ದಿಸ್ ಇಸ್ A1. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಅಟ್ ದಿಸ್ ಏರಿಯಾ A2. ಓಕೆ ಗೈಸ್, ಇದೇನಿದು? ಏರಿಯಾ A2. ಸೊ ಈ ಏರಿಯಾದಲ್ಲಿ ಸ್ಪೀಡ್ ಏನಿದೆ,
particle, right, fluid particles are coming with speed v1. Okay, ಇಲ್ಲಿ fluid particles are coming with speed v1. Okay, ಅದೇ ತರ ಇಲ್ಲಿ fluid particle are exiting with speed v2. clear? v2. ಸೊ ಈ ಕೇಸಲ್ಲಿ ಅಬ್ಸರ್ವ್ ಮಾಡಿ. ಸೊ ಸಿ, fluid is incompressible, especially liquid. ಇನ್ಕಂಪ್ರೆಸಿಬಲ್ ಅಂದರೆ ಅದರ ವಾಲ್ಯೂಮನ್ನು ನಾವು ರೆಡ್ಯೂಸ್ ಮಾಡೋಕ್ಕಾಗಲ್ಲ, ರೈಟ್? ನಾವು ಕಂಪ್ರೆಸ್ ಮಾಡೋಕ್ಕಾಗಲ್ಲ ಲಿಕ್ವಿಡನ್ನು. ಸೊ ಲಿಕ್ವಿಡ್ ಈಸ್ ಇನ್ಕಂಪ್ರೆಸಿಬಲ್. ಸೊ in delta t time, okay, in delta t time, so in delta t time, delta t ಅಂದ್ರೆ small amount of time, let's say ಇಲ್ಲಿ ಬಂತಲ್ಲ ವಾಟರು, ರೈಟ್, fluid has covered this much portion, okay, has covered this much portion, okay. So this is delta x upper length, right? So ಈ delta x ಅನ್ನ ಕವರ್ ಮಾಡ್ತು. ಸೊ ಓಕೆ, ಸೊ ಮಾಸ್ ಎಂಟರ್ಡ್, right, mass entered m1 should exit, no? If this pipe is full andre illi bandiruva mass should exit, right? Correct? No, this has to exit. So mass entered m1 should exit on this side. adanna nanu illi observe ಮಾಡ್ತಾ ಇದ್ದೀನಿ, right? So mass ಇಲ್ಲಿ ಎಕ್ಸಿಟ್ ಆಗ್ತಾ ಇದೆ, ಈ ಕೇಸಲ್ಲಿ ಮಾಸ್ ಹೊರಗಡೆ ಹೋಗ್ತಾ ಇದೆ. ಮಾಸ್ ಎಂಟರ್ಡ್ m1 ಇಸ್ ಈಕ್ವಲ್ ಟು ಮಾಸ್ ಎಕ್ಸಿಟಿಂಗ್ m2. ಕ್ಲಿಯರ್? ಹಾಗಾದರೆ ಈ ಮಾಸನ್ನು ನಾವು ಯಾವ ಥರ ಬರಿಬೋದು, ರೈಟ್? ಮಾಸ್ ಎಂಟರ್ಡ್ m1 is equal to, how can we write? Density into volume, right? Density of liquid into volume 1. ಈ ವಾಲ್ಯೂಮ್ ಇದೆ ಏನು, ರೈಟ್? ಸೊ ಡೆನ್ಸಿಟಿ ಇಂಟು ವಾಲ್ಯೂಮ್, ಈ ಜಾಗದಲ್ಲಿರುವ ವಾಲ್ಯೂಮ್. ಓಕೆ, ಅದೇ ಥರ ಈ ಕಡೆ ಕೂಡ ಡೆನ್ಸಿಟಿ ಇಂಟು ವಾಲ್ಯೂಮ್. ಓಕೆ, ಬಟ್ ಲಿಕ್ವಿಡ್ ಸೇಮ್, ಸೊ density is same, liquid same alva, density is same. So volume 1 is equal to what? Volume 1 equal to volume 2. But ಈ ವಾಲ್ಯೂಮ್ ನ ಯಾವ ತರ ಬರಿಬೋದು? This volume is area into dx, okay, area into delta x. Okay, ಈ ಕೇಸಲ್ಲಿ this is delta x1, this is delta x2. ಯಾಕಂದ್ರೆ ಏರಿಯಾ ದೊಡ್ಡದಿರೋದ್ರಿಂದ ಡೆಲ್ಟಾ ಎಕ್ಸ್ ಕಡಿಮೆ ಇರುತ್ತೆ. ಓಕೆ, ಸೊ ಏರಿಯಾ ಇಂಟು ಡೆಲ್ಟಾ x1, ಏರಿಯಾ 1 ಇಂಟು ಡೆಲ್ಟಾ x1, ಅದೇ ಥರ ಏರಿಯಾ 2 ಇಂಟು ಡೆಲ್ಟಾ x2. ಕರೆಕ್ಟ್? ಬಟ್ ಡೆಲ್ಟಾ x by delta t is what? Delta x by delta t is v. ಏನು v? ಏನು? ವೆಲಾಸಿಟಿ, ಸ್ಪೀಡ್, ರೈಟ್? ಸ್ಪೀಡ್ ಆಫ್ ಫ್ಲೂಯಿಡ್ ಈ ಏರಿಯಾ ಹತ್ರ, ರೈಟ್? ಅದನ್ನ v1 ಅಂತ ಬರಿತಾ ಇದ್ದೀನಿ. ಹಾಗಾದ್ರೆ ವಿಚ್ ಇಂಪ್ಲೈಸ್ ಡೆಲ್ಟಾ ಎಕ್ಸ್ ಏನು? ಡೆಲ್ಟಾ ಎಕ್ಸ್ ಇಸ್ v1 ಇಂಟು ಡೆಲ್ಟಾ ಟಿ. ಸೊ v1 ಇಂಟು ಡೆಲ್ಟಾ ಟಿ, ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ a1 ಡೆಲ್ಟಾ x1 ಡೆಲ್ಟಾ ಟಿ ಈಕ್ವಲ್ ಟು a2 ಡೆಲ್ಟಾ x2 ಇಂಟು ಡೆಲ್ಟಾ ಟಿ. ಯಾಕೆ? ಎರಡು ಕೂಡ ಸೇಮ್ ಟೈಮಲ್ಲಿ ಆಗ್ತಾ ಇರೋದು. ಡೆಲ್ಟಾ x1 ಇಷ್ಟರಲ್ಲಿ ಕವರ್ ಆಯಿತು ಅಂದರೆ ಡೆಲ್ಟಾ x2 ಅದೇ ಟೈಮಲ್ಲೇ ಕವರ್ ಆಗಿರುತ್ತೆ. ಬಟ್ ಡೆಲ್ಟಾ ಎಕ್ಸ್ ವ್ಯಾಲ್ಯೂಸ್ ಡಿಪೆಂಡ್ಸ್ ಆನ್ ಏರಿಯಾ, ಕ್ಲಿಯರ್, ಆ್ಯಂಡ್ ವೆಲಾಸಿಟಿ. ಸೊ ಹಾಗಾದರೆ ಡೆಲ್ಟಾ ಟಿ ಕ್ಯಾನ್ಸಲ್, ರೈಟ್? ಸಾರಿ, ಡೆಲ್ಟಾ ತಪ್ಪು ಬರ್ದೆ ಇಲ್ಲಿ. ಓಕೆ, ಸೊ ಗೈಸ್ ಅಬ್ಸರ್ವ್ ಮಾಡಿ, v1 ಇಂಟು ಡೆಲ್ಟಾ ಟಿ. ಓಕೆ, ಸೊ v1 ಇಂಟು ಡೆಲ್ಟಾ ಟಿ, v2 ಇಂಟು ಡೆಲ್ಟಾ ಟಿ. ಸೊ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇರೋದೇನು? ಡೆಲ್ಟಾ ಟಿ. ಹಾಗಾದರೆ ಉಳಿದಿದ್ದೇನು?
ಉಳಿದಿದ್ದು A1 V1 equal to A2 V2. Clear? Yes sir. This is called, this is equation of continuity. ಇದನ್ನು ನಾವು equation of continuity ಅಂತೀವಿ. So this equation of continuity is based on mass conservation. Okay, ಮಾಸ್ ಏನು ಬರ್ತಾ ಇದೆ ಅದು ಎಕ್ಸಿಟ್ ಆಗ್ತಾ ಇದೆ, ಅದೇ ಅಲ್ವಾ ನಮ್ಮ ಮೇನ್ ಪಾಯಿಂಟು. ಸೊ ದಿಸ್ ಇಸ್ ಈಕ್ವೇಷನ್ ಆಫ್ ಕನ್ಸರ್ವೇಷನ್ ಕಂಟಿನ್ಯೂಟಿ ಬೇಸ್ಡ್ ಆನ್ ಮಾಸ್ ಕನ್ಸರ್ವೇಷನ್. ಓಕೆ ಗೈಸ್, ಸೊ ಇದರ ಮೇಲೆ ಕೆಲವು ಪ್ರಾಬ್ಲಮ್ಸನ್ನ ಹಾಕಿರ್ತೀನಿ, ಡಿ ಪಿ ಪಿಯಲ್ಲಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸಿಂಪಲ್ ಇದೆ ಪ್ರಾಬ್ಲಮ್ಸ್. ಯು ಟ್ರೈ ಫಸ್ಟ್. ಐ ಹ್ಯಾವ್ ಟೋಲ್ಡ್ ಯು ಥೇರಿ ಹೇಳಿದ್ದೀನಿ, ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಸಾಲ್ವ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಇದೆಲ್ಲ ಥಿಯರಿ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಪಾಸ್ಕಲ್ಸ್ ಲಾ, atmospheric pressure, right, hydrostatic condition and equation of continuity, ಇದೆಲ್ಲದ್ರ ಬಗ್ಗೆ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋಣ. ಅದಲ್ಲದೆ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ನೌಲಿಸ್ ಥಿಯರಮ್ನ ಕೂಡ ಕಲಿತಾ ಹೋಗೋಣ. ಯಾಕಂದರೆ ಸೋಫಾರ್ ನಾವು ಎನರ್ಜಿನ ಕನ್ಸಿಡರೇ ಮಾಡ್ಕೊಂಡಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ನೌಲಿಸ್ ಥಿಯರಮ್ ಪ್ಲಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಇದಿರುತ್ತೆ. ಯು ಹ್ಯಾವ್ ಟು ಅಟೆಂಡ್ ದೀಸ್ ಚಾಲೆಂಜಿಂಗ್ ಪ್ರಾಬ್ಲಮ್ಸ್. ಯಾಕಂದರೆ ಥಿಯರಿನ ಹೇಳಿದ್ದೀನಿ, ಥಿಯರಿ ಮೇಲೆ ಸಿಂಪಲ್ ಆಗಿ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಇದೆ, ರೈಟ್, ಅದನ್ನು ಸಾಲ್ವ್ ಮಾಡಿ. ಎವ್ರಿಬಡಿ ಶುಡ್ ಅಟೆಂಡ್ ಡಿ ಪಿ ಪಿ, ರೈಟ್. ಕ್ಲಿಯರ್ ಗೈಸ್? ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್, ಸೊ ಯು ಹ್ಯಾವ್ ಟು, ರೈಟ್, ಸೊ ಅಗೇನ್ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಇವತ್ತು ನೋಡ್ತೀನಿ, ನಾಳೆ ನೋಡ್ತೀನಿ, ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಲ್ಲ. ಎವ್ರಿ ಡೇ ಯು ಹ್ಯಾವ್ ಟು ಡೂ, ಎವ್ರಿ ಡೇ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ದ ವಿನ್ನರ್ is not somebody like who is slogging whenever he wants. The winner is somebody who is always disciplined, right? So ನೀವು ಎವ್ರಿ ಡೇ ಯು ಹ್ಯಾವ್ ಟು ಸಿಟ್ ಅಂಡ್ ಡಿವೋಟ್ ಮಾಡಬೇಕು. ಹಾಫ್ ಆನ್ ಅವರ್ ಆದರೂ ಹಾಫ್ ಆನ್ ಅವರು ಡಿವೋಟ್ ಮಾಡು, 1 hour ಆದರೆ 1 hour ಡಿವೋಟ್ ಮಾಡು. ಬಟ್ ಎವ್ರಿ ಡೇ you have to devote certain time and study. Discipline is important. So thank you so much everyone. I'll see you in the next class. Until then, tata bye bye, take care.